ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಸ್ವಲ್ಪನೂ ಸ್ಕಿಪ್ ಮಾಡದೆ ನೋಡಿ. ನನ್ನವಳಾಗಿ ಬರುವೆಯ ಸಾಗಿಹ ಸುಂದರ ಮೋಡವೆ ಕಣ್ತೆರೆತು ನೋಡು ನೀನೊಮ್ಮೆ ಕೆಳಗೆ. ಸುಡುತ್ತಿರುವ ಈ ಭೂತಾಯಿಯ ವಿರಹದ ಬೇಗೆಯನ್ನು ನಿನ್ನೆರಡು ಹನಿಗಳಿಂದ ತಂಪನ್ನಾದರೂ ಮಾಡೋ. ಬೇಗ ಬೇಗನೆ ಹೆಜ್ಜೆ ಹಾಕುತ್ತಿದ್ದ ಸಾಧನಾಳ ಮನಸ್ಸು ಬೇಡಿಕೊಳ್ಳುತ್ತಿತ್ತು ಕಾಲಿಗೆ ತಟ್ಟುತ್ತಿರುವ ಬಿಸಿಯನ್ನು ನೆನೆದು. ಹಲೋ, ಬಂದ ಕರೆಯನ್ನು ಸ್ವೀಕರಿಸಿದ್ದಳು. ಎಲ್ಲಿದ್ದೀಯಾ? ಹಾಂ, ಬರುತ್ತಿದ್ದೇನೆ. ಅಷ್ಟೇ ನಿಂತಿತು ಮಾತು. ನಡೆದು ಬರುತ್ತಿದ್ದವಳ ಕಣ್ಣಿಗೆ ಬಿದ್ದಿತು ದೂರದಲ್ಲಿ ಯಾರೋ ಜಗಳವಾಡುತ್ತಿರುವ ದೃಶ್ಯ. ಸಹಜ ಕುತೂಹಲದಿಂದ ಅತ್ತ ಕಡೆ ಹೆಜ್ಜೆ ಹಾಕಿದ್ದಳು. ರಾಜ್, ನಿಲ್ಲು ರಾಜ್, ನನ್ನ ಮಾತನ್ನೊಮ್ಮೆ ಕೇಳು. ಒಬ್ಬ ಅವನನ್ನು ಒಲಿಸಲು ಯತ್ನಿಸುತ್ತಿದ್ದ. ನೋ ನೋ ವೇ, ಇಲ್ಲಿ ರೂಮು ಸಿಕ್ಕಿಲ್ಲ ಅಂದರೆ ಇವತ್ತು ನಾನೆಲ್ಲೇ ಉಳಿದುಕೊಳ್ಳೋದು ಹೇಳು? ನೀನು ಏನು ಮಾಡುವೆಯೋ ನನಗೆ ಗೊತ್ತಿಲ್ಲ. ಒಂದು, ತಂಗಲು ರೂಮಿನ ವ್ಯವಸ್ಥೆ ಮಾಡು, ಇಲ್ಲ ಫ್ಲೈಟ್ ಟಿಕೆಟ್ ಬುಕ್ ಮಾಡು. ನಿಂತಲ್ಲೇ ನಿಲ್ಲದೆ ಅಬ್ಬರಿಸುತ್ತಿದ್ದ ಆ ಯುವಕ. ರಾಜ್, ಅರ್ಥ ಮಾಡ್ಕೋ, ಫ್ಲೈಟ್ ಟಿಕೆಟ್ ಬುಕ್ಕಿಂಗ್ ಕೂಡ ಕಂಪ್ಲೀಟ್ ಆಗಿದೆ ಕಣೋ. ಅರ್ಥೈಸಲು ಯತ್ನಿಸಿ ಸೋಲುತ್ತಿದ್ದ ಆ ಯುವಕ. ವಿಜಿ, ನಿನ್ನ ಕಾರಣಗಳು ನನಗೆ ಬೇಕಿಲ್ಲ. ಅಬ್ಬರಿಸುತ್ತಿದ್ದವನು ಉಸಿರು ಕಟ್ಟಿದಂತಾಗಿ ನೆಲದಲ್ಲಿ ಬಿದ್ದು ಹೊರಲಾಡತೊಡಗಿದ್ದ. ರಾಜ್ ರಾಜ್, ಆತಂಕಗೊಂಡವನಿಗೆ ತನ್ನ ಬ್ಯಾಗಿನತ್ತ ಕೈ ತೋರಿಸಿದ್ದ. ಅಸ್ತಮಾ ರೋಗಿಗಳಿಗೆ ಇನ್ಹೇಲರ್ ಯಾವಾಗಲೂ ಜೊತೆಗೆ ಇರಬೇಕು. ಅದನ್ನು ತರಲು ವಿಜಿ ಅತ್ತ ಓಡಿದರೆ ಉಸಿರಾಡಲು ಒದ್ದಾಡುತ್ತಿದ್ದವನ ಬಳಿಗೆ ಓಡಿ ದೂರದಿಂದ ಬಂದವಳು ತನ್ನಲ್ಲಿರುವ ಬಾಟಲ್ ನೀರನ್ನು ಒತ್ತಾಯಪೂರ್ವಕ ಕುಡಿಸಿದ್ದಳು. ಸಡನ್ನಾಗಿ ಆದ ಘಟನೆಯಿಂದ ಶಾಖೆಗೊಳಗಾದವನ ಉಸಿರಾಟ ಕ್ರಿಯೆ ಸರಾಗವಾಗಿತ್ತು. ಎದ್ದು ನಿಂತವನು ಬಾಯಲ್ಲಿದ್ದ ನೀರನ್ನು ಉಗುಳಿದ್ದ. ನಾನ್ಸೆನ್ಸ್, ನಾನು ಇಂತಹ ನೀರನ್ನೆಲ್ಲ ಕುಡಿಯೋದಿಲ್ಲ. ಯಾರೇ ನೀನು? ಈಗ ಅವನ ಸಿಟ್ಟು ಅವಳ ಮೇಲೆ ವರ್ಗಾವಣೆಯಾಗಿತ್ತು. ನಾಲಿಗೆ ಬಿಗಿ ಹಿಡಿದು ಮಾತನಾಡು. ಕುಬೇರನ ಮಗ ನೋಡು, ಇಂತಹ ನೀರನ್ನು ಕುಡಿಯಲ್ವಂತೆ. ಈ ಕುಡಿದೆ ಅಲ್ವಾ? ಹೇಗಿತ್ತು ಟೇಸ್ಟ್? ಅವಳು ಅಣಕಿಸಿದಳು. ಹೇ, ಯಾರೇ ನೀನು? ಮೊದಲೇ ಕೋಪದಲ್ಲಿದ್ದೀನಿ ನಾನು. ನಿನ್ನ ಕೋಪ ನಿನ್ನ ಬಳಿಯೇ ಇರಲಿ. ನನ್ನೆದುರಲ್ಲಿ ಹೀಗೆ ಯಾರೇ ಬಿದ್ದು ಹೊರಲಾಡುತ್ತಿದ್ದರೋ ನಾನು ನನ್ನಿಂದಾದ ಸಹಾಯ ಮಾಡ್ತಿದ್ದೆ. ಗೂಬೇರಾಯ ಎಂದವಳು ಮುಂದೆ ನಡೆದಿದ್ದಳು. ವಿಜಯ್ ಬರುವಾಗ ಎದ್ದು ನಿಂತಿದ್ದವನನ್ನು ನೋಡಿ ಅಚ್ಚರಿಗೊಂಡಿದ್ದ. ಇದೇಗೋ ಸಾಧ್ಯ ಆಯಿತು? ಕೇಳಿದ್ದ. ತಗೋ, ಈ ಚಾಕ್ಲೇಟ್ ತಿನ್ನು. ಆಗ್ಲಿಂದ ಅರ್ಚಾಡ್ತಿದ್ದೆ ಅಲ್ವಾ, ಸುಸ್ತಾಗಿರಬಹುದು. ಅವನ ಕೈಯೊಳಗೆ ತುರುಕಿದವಳು ತನ್ನ ಹಾದಿ ಹಿಡಿದಿದ್ದಳು ಸಾಧನ. ರಾಜ್, ಯಾರೋ ಅದು? ಯಾರೋ ಲೂಸು, ನನಗೇನು ಗೊತ್ತು? ಕೋಪದಲ್ಲಿ ನುಡಿದಿದ್ದ. ಅವಳ ಮೇಲೆ ತುಂಬ ಕೋಪ ಬಂದಿರುವಂತಿದೆ. ಹಾಗಾದರೆ ಅವಳು ಕೊಟ್ಟ ಚಾಕ್ಲೇಟ್ ತಾವು ತಿನ್ನುವುದಿಲ್ಲ ಅನ್ನೋದು ಗೊತ್ತು ನನಗೆ. ತಾವು ದೊಡ್ಡವರಲ್ವಾ, ಸೊ ನಾವು ತಿನ್ನುತ್ತೇವೆ. ಅವನ ಕೈಯಿಂದ ತೆಗೆದುಕೊಂಡವನು ಅದರ ರ್ಯಾಪರ್ ಕಟ್ ಮಾಡಿದ್ದ. ಕೊಡೋ ಇಲ್ಲಿ, ನಿನಗೆ ಬೇಕಿದ್ರೆ ಪರ್ಚೇಸ್ ಮಾಡಿಕೊಂಡು ತಿನ್ನು. ಅವನ ಕೈಯಿಂದ ಎಳೆದು ತೆಗೆದುಕೊಂಡವನು ತನ್ನ ಬ್ಯಾಗಿನೆತ್ತಿಕೊಂಡು ಎದುರಿರುವ ರೈಲ್ವೆ ಟಿಕೆಟ್ ಕೌಂಟರಿನತ್ತ ನಡೆದಿದ್ದ. ಪ್ರಪಂಚದ 8ನೇ ಅದ್ಭುತವೊಂದನ್ನು ನೋಡುವಂತೆ ನೋಡತೊಡಗಿದ್ದ ವಿಜಯ್. ಕಣ್ಣಲ್ಲಿ ಶಾಂತಸಾಗರದ ಸೊಗಸ ಬಚ್ಚಿಟ್ಟು ನಗುವ ಅವಳ ನಯನ ಅವನಿಗೊಂದು ಅಚ್ಚರಿಯ ವಿಷಯ. ತನ್ನ ಎದುರಿನ ಸೀಟಿನಲ್ಲಿ ಕುಳಿತಿದ್ದವಳನ್ನೇ ತದೇಕ ಚಿತ್ತದಿ ದಿಟ್ಟಿಸುತ್ತಿದ್ದ. ಅವಳು ತೇಜಸ್ವಿಯವರ ಯಾವುದೋ ಪುಸ್ತಕ ಓದುವುದರಲ್ಲಿ ಮಗ್ನಳು. ಸುತ್ತಲಿನ ಯಾವುದೇ ಪರಿವಿಲ್ಲದೆ ಕುಳಿತಿದ್ದವಳ ಮೋಹಕ ಮೌನ ಅವನನ್ನು ಮೌನವಾಗಿಸಿತ್ತು. ಅವರ ಮೌನ ಭಂಗಗೊಳಿಸುವಂತೆ ಬಂದಿದ್ದ ವಿಜಯ್. ರಾಜ್, ನಿನ್ನ ಬ್ಯಾಗ್ ಕೊಡೋ. ಯಾವುದೋ ಜಗತ್ತಿನಲ್ಲಿ ಕಳೆದು ಹೋದಂತೆ ಕರೆದರೂ ಕೇಳದಂತೆ ಕುಳಿತವನ ಕಿವಿ ಬಳಿ ಬಂದವನು ರಾಜ್ ಎಂದು ಬೊಬ್ಬೆ ಹಾಕಿದ್ದ. ಕಿವಿ ಬಳಿ ಕೇಳಿದ ಜೋರಾದ ಕೂಗಿಗೆ ಬೆಚ್ಚಿ ಜೋರಾಗಿ ಅರಚಿದ್ದನು. ಅವರಿಬ್ಬರ ಹುಚ್ಚಾಟಕ್ಕೆ ಸಾಧನಾಳು ಬೆಚ್ಚಿ ಬಿದ್ದಿದ್ದಳು. ಹೇ ನೀನಾ? ನೀನೇನು ಮಾಡ್ತಿದೀಯ ಇಲ್ಲಿ? ತನ್ನೆದುರಿರುವವನನ್ನು ದುರುಗುಟ್ಟಿದಳು. ಟ್ರೈನಲ್ಲಿ ಏನು ಮಾಡೋದು? ಅಣಕಿಸುವಂತೆ ಕೇಳಿದಾಗ ಮುಖ ತಿರುಗಿಸಿದವಳು ಸುಮ್ಮನಾಗಿದ್ದಳು. ಸಿಸ್ಟರ್, ನಿಮ್ಮೂರು ಯಾವುದು? ವಿಜಯ ಪ್ರಶ್ನೆಗೆ ಅವರಿಬ್ಬರು ಪರಸ್ಪರ ಮುಖಾಮುಖ ನೋಡಿದ್ದರು. ಅವನನ್ನು ನೋಡಬೇಡಿ ಸಿಸ್ಟರ್, ಅವನು ಕೇಳಲು ಹೇಳಿಲ್ಲ, ನಾನೇ ಕೇಳ್ತಿರೋದು. ಈ ಬ್ರಹ್ಮ ರಾಕ್ಷಸನಿಂದ ಪಾರಾಗೋಕೆ ಪ್ಲೀಸ್ ಸಿಸ್ಟರ್, ನನ್ನನ್ನು ನಿಮ್ಮ ಜೊತೆ ಕರೆದುಕೊಂಡು ಹೋಗಿ. ಅವಳ ಕಾಲಿಗೆ ಬಿದ್ದಿದ್ದ. ವಾಟ್? ಇಬ್ಬರೂ ಒಂದೇ ಬಾರಿ ಉಚ್ಚರಿಸಿದ್ದರು.
ಹೌದು ಸಿಸ್ಟರ್, ಪ್ಲೀಸ್ ಎದ್ದೇಳು ಮೇಲೆ, ಎಲ್ಲರೂ ನೋಡ್ತಿದ್ದಾರೆ. ಅವಳ ಸಂಕೋಚ ಕಂಡವನು ವಿಜಿಯನ್ನು ಎಳೆದು ತನ್ನ ಪಕ್ಕ ಕೂರಿಸಿದ್ದ. ಹೇಳೋ ಮೇಲೆ ಇಡಿಯೇಟ್. ನೋಡಿದ್ರಾ ಸಿಸ್ಟರ್? ಬಾಯಿ ಮುಚ್ಕೊಂಡು ಕೂತ್ಕೊಂಡು ಸರಿ, ವಾರ್ನ್ ಮಾಡಿದ. ನಂತರ ಮೌನವಾಗಿದ್ದ ವಿಜಯ್ ಅವಳತ್ತ ದಿಟ್ಟಿಸದೆ ಚಲಿಸುತ್ತಿರುವ ಟ್ರೈನ್ನಿಂದ ಹೊರ ನೋಡುತ್ತಾ ಕುಳಿತ. ತಲೆ ಕೊಡವಿಕೊಂಡವಳು ಮತ್ತೆ ಪುಸ್ತಕ ಓದುವುದರಲ್ಲಿ ತಲ್ಲೀನ. ತೇಜಸ್ವಿಯವರ ಪುಸ್ತಕವೆಂದರೆ ಹಾಗೇನೆ, ಜಗತ್ತನ್ನೇ ಮರೆಸಿಬಿಡುತ್ತದೆ. ಮುಂದಿನ ನಿಲ್ದಾಣದಲ್ಲಿ ಹತ್ತಿದ ತಾಯಿ ಮಗು ಅವನ ಪಕ್ಕದ ಸೀಟಿನಲ್ಲೇ ಆಸೀನವಾಗಿದ್ದರು. ಹಠ ಹಿಡಿದು ಅಳುತ್ತಿದ್ದ ಮಗುವಿನಿಂದ ರಾಜ್ಗೆ ಕಿರಿಕಿರಿಯಾಗತೊಡಗಿದ್ದನ್ನು ಗಮನಿಸಿದ ವಿಜಿ, ಅಮ್ಮ, ಮಗುವನ್ನು ಇಲ್ಲಿ ಕೊಡಿ, ನಾನು ಸಮಾಧಾನ ಮಾಡುತ್ತೇನೆ ಎಂದವನು ಎತ್ತಿಕೊಂಡು ಬದಿಗೆ ಸೆರೆದಿದ್ದ. ಹೇ ಗುಬೇರಾಯ, ನಿನಗೆ ಮಗು ಅಂದ್ರೂ ಅಲರ್ಜಿನಾ? ಮೆಲ್ಲಗೆ ಕೇಳಿದ್ದಳು ಸಾಧನಾ. ನಿನಗ್ಯಾಕೆ ಅದೆಲ್ಲ? ನಿನ್ನ ಕೆಲಸ ನೀನು ನೋಡ್ಕೋ. ಅದು ನನಗೆ ಗೊತ್ತಿದೆ. ಇಷ್ಟೊಂದು ಆಟಿಟ್ಯೂಡ್ ಇರುವವನು ಪಬ್ಲಿಕ್ ಸಾರಿಗೆಯಲ್ಲಿ ಯಾಕೆ ಪ್ರಯಾಣ ಮಾಡಬೇಕು? ಸ್ವಂತ ಗಾಡಿ ಮಾಡಿಕೊಂಡು ಹೋಗೋದಪ್ಪ. ಅವಳ ಕೊಂಕು ಮಾತು ಮತ್ತೆ ಕೋಪ ತರಿಸಿತ್ತವನಿಗೆ. ಅದೆಲ್ಲ ನನಗೆ ತಿಳಿದಿದೆ. ನೀನು ತಿಳಿಸಿಕೊಡೋ ಪ್ರಯತ್ನವೇನೂ ಮಾಡೋದು ಬೇಕಾಗಿಲ್ಲ. ಪ್ರತ್ಯುತ್ತರ ನಿರೀಕ್ಷಿಸಿದವನು ಯಾವ ಪ್ರತಿಕ್ರಿಯೆ ಇಲ್ಲದಿದ್ದಾಗ ಅವಳೆಡೆಗೆ ನೋಡಿದ್ದ. ಅವಳು ಮತ್ತೆ ಪುಸ್ತಕದೊಳಗೆ ಸೇರಿದ್ದಳು. ಸ್ಪಂದನಾ ಹಿಂದಿನ ಕಂಪಾರ್ಟ್ಮೆಂಟಿನಿಂದ ಕೇಳಿದ ಕೂಗಿಗೆ ತಕ್ಷಣ ರಿಯಾಕ್ಟ್ ಆಗಿದ್ದ ರಾಜ್. ಅವನ ತಕ್ಷಣದ ಚಲನೆಗೆ ಅವಳು ಒಂದು ಬಾರಿ ಚಕಿತಳಾಗಿದ್ದಳು. ಅಷ್ಟರಲ್ಲಿ ಅಲ್ಲಿಗೆ ಬಂದಿದ್ದ ವಿಜಯ್. ಅದು ಪುಟ್ಟ ಹುಡುಗಿ ಅತ್ತಿತ್ತ ಓಡಾಡ್ತಿದ್ದಾಳೆ, ಅದಕ್ಕೆ ಅವಳ ತಾಯಿ ಕೂಗಿದ್ದು. ಸ್ಪಷ್ಟನೆಯನ್ನೇನೋ ನೀಡಿದ್ದ. ಆದರೆ ಅವನ ಮನಸ್ಥಿತಿ ಅರಿತವನು ತನ್ನ ಕೈಯಲ್ಲಿದ್ದ ಮಗುವನ್ನು ಅದರ ತಾಯಿಗೆ ನೀಡಿ ಆ ಬದಿಯ ಸೀಟಿನಲ್ಲಿ ಜಾಗ ಮಾಡಿ ಕೂತಿದ್ದ. ರಾಜ್ ಪ್ಲೀಸ್, ಭುಜ ಹಿಡಿದು ಅದುಮಿದ್ದ. ಅವರಿಬ್ಬರನ್ನೇ ಗಮನಿಸುತ್ತಿದ್ದ ಸಾಧನ ಏನೊಂದು ಮಾತಾಡಲಿಲ್ಲ. ಮತ್ತೆ ಬಂದಿತ್ತು ಕರೆ. ಹಲೋ, ಎಲ್ಲಿದ್ದೀಯಾ? ಬರುತ್ತಿದ್ದೇನೆ. ಅದೇ ಎಲ್ಲಿ? ಬರುತ್ತಿದ್ದೇನೆ ಅಂದ ಮೇಲೆ ಬಂದೇ ಬರುತ್ತೇನೆ. ನಾನೆಲ್ಲೂ ಓಡಿ ಹೋಗೋದಿಲ್ಲ. ಪದೇ ಪದೇ ಕರೆ ಮಾಡಿ ತೊಂದರೆ ಕೊಡಬೇಡಿ. ಈ ಬಾರಿ ಒಂದೆರಡು ಮಾತು ಹೆಚ್ಚಾಗಿತ್ತು. ಮೊಬೈಲನ್ನು ಸೀಟಿಗೆ ಕುಕ್ಕಿದ್ದಳು. ಅತ್ತ ಕಡೆಯಿಂದ ಮಾತು ಕೇಳುತ್ತಲೇ ಇದ್ದರೂ ಅವಳು ಮಾತನ್ನು ಮುಂದುವರಿಸುವ ಗೋಜಿಗೆ ಹೋಗದಿದ್ದಾಗ ಕರೆ ಕಡಿತಗೊಂಡಿದ್ದ. ಅವಳ ಈ ಪರಿಯ ರೋಷವನ್ನು ಇದಕ್ಕೆ ಮೊದಲು ನೋಡದ ಅವರು ಅಪಾದಮಸ್ತಕ ಅವಳನ್ನೇ ದಿಟ್ಟಿಸಿದ್ದರು. ಸಿಸ್ಟರ್, ಎನಿ ಪ್ರಾಬ್ಲಮ್? ಮೆಲ್ಲನೆ ಕೇಳಿದ್ದ ವಿಜಯ್. ನೋ, ಹಾಗೇನಿಲ್ಲ. ನನ್ನ ಮನೆಯವರು ಹೊರಟ ತಕ್ಷಣದಿಂದ ಇಲ್ಲಿಯವರೆಗೆ ಪದೇ ಪದೇ ಕಾಲ್ ಮಾಡುತ್ತಿದ್ದಾರೆ. ಒಂದೇ ಉತ್ತರ ಎಷ್ಟು ಬಾರಿ ಹೇಳಲಿ? ಅದಕ್ಕೆ ಕೋಪ ಬಂತು ಅಷ್ಟೇ. ನಗುತ್ತಾ ಹೇಳಿದವಳ ಮಾತನ್ನು ಯಾವ ಸಂಶಯವೂ ಇಲ್ಲದೆ ಒಪ್ಪಿಕೊಂಡ ವಿಜಯ್. ಸರಿ, ಏನೂ ಸಮಸ್ಯೆ ಇಲ್ಲ ಅಂದರೆ ಓಕೆ, ಫೈನ್. ನೋಡುತ್ತಿದ್ದ. ನಕ್ಕವಳು ಬದಿಗೆ ತಿರುಗಿ ಬಂದ ಕಣ್ಣೀರನ್ನು ಒರೆಸಿಕೊಂಡಿದ್ದಳು. ನೊಂದ ಹೃದಯವು ಮಾತ ಮರೆಸಿದರೂ ಕಂಗಳ ಹನಿ ಮಾತನಾಡದಿರುವುದೇ? ತಟ್ಟನೆ ಬಂದ ಪ್ರಶ್ನೆಗೆ ಏನೆಂದು ಉತ್ತರಿಸಲಿ ಎಂದರಿಯದೆ ಒಂದು ಕ್ಷಣ ಮೌನವಾದರೆ, ಯಾರಿಗೆ ಕೇಳಿದ್ದ ವಿಜಯ್. ಹೇ, ಯಾರಿಗೂ ಇಲ್ಲ. ಒಮ್ಮೆ ಸಾಧನಾಳನ್ನು ದಿಟ್ಟಿಸಿದವನು ಮಾತನ್ನು ಅಲ್ಲೇ ನಿಲ್ಲಿಸಿದ್ದ. ಸರಾಗಸಾಶದ ಮೆಲುಗಾನದಲ್ಲಿರುವ ಆ ಚೂರೇ ಚೂರು ನಿಟ್ಟುಸಿರು ಯಾರಿಗೆಂದು ಸಾಧನಾಗೂ ಅರ್ಥವಾಗಲಿಲ್ಲ. ಹೀಗೆ ಗಂಟೆಯ ಅವರ ಪಯಣ ಯಾವ ಮಾತಿಲ್ಲದೆ ಮೌನವಾಗಿ ಸಾಗಿತ್ತು. ಸಂಜೆಯ ಸಮಯ. ಪಶ್ಚಿಮದ ಸೂರ್ಯ ತನ್ನ ಅಸ್ತಂಗತತೆಯ ಸೂಚನೆಯನ್ನು ಮೆಲ್ಲನೆ ನೀಡತೊಡಗಿದ್ದ. ಆ ಮುಸ್ಸಂಜೆ ತಂದು ಸುರಿಯುತ್ತಿರುವ ಬೆಚ್ಚನೆ ನೆನಪುಗಳ ಮಾಧುರ್ಯದಲ್ಲಿ ಕಳೆದು ಹೋದವನ ತುಟಿಗಳು ಅರೆಬಿರಿದಿದ್ದೆವು. ಚಿಗುರು ಮೀಸೆಗಳಡಿಯಲ್ಲಿ ಅರಳಿದ ಅದರಗಳ ಚೆಲುವು ವಿಶೇಷವಾಗಿ ತೋರಿತ್ತು. ಒಂದು ಬಾರಿ ಅವನನ್ನೇ ದಿಟ್ಟಿಸಿದಳು. ನಕ್ಕರೆ ಚೆಲುವ ಚೆನ್ನಿಗ, ಆದರೆ ನಗೋದೇ ಇಲ್ಲ ಅಂತಾನೆ ಗೂಬೇರಾಯ. ಮನದಲ್ಲೇ ಬೈದುಕೊಂಡಳು. ಅಷ್ಟರಲ್ಲಿ ಅರೆ ರಾಜ್! ಆ ನಿಲ್ದಾಣದಲ್ಲಿ ಹತ್ತಿಕೊಂಡ ಹುಡುಗಿಯೊಬ್ಬಳು ಅವನನ್ನು ಗುರುತಿಸಿದ್ದಳು. ಕನಸಿನಿಂದ ವಾಸ್ತವಕ್ಕೆ ಬಂದ ರಾಜ್ ಅವಳನ್ನು ಕಂಡೊಡನೆ ಮುಖ ಸಿಂಡರಿಸಿದ್ದ. ಅವನ ಮುಖದಲ್ಲಿನ ನಗು ಮಾಯವಾಗಿ ಅಸಹ್ಯ ಭಾವನೆಯೊಂದು ಮೂಡತೊಡಗಿತ್ತು. ಅವಳೊಂದಿಗಿನ ಅವಳ ಗೆಳೆಯರ ಬಳಗದ ಮಾತುಗಳ ಸದ್ದಿಗೆ ಕೂತಲ್ಲಿಯೇ ತೂಕಡಿಸುತ್ತಿದ್ದ ವಿಜಯ್ ಎಚ್ಚರವಾಗಿದ್ದ. ಅವಳನ್ನಲ್ಲಿ ಕಂಡು ಹಾವು ತುಳಿದವನಂತೆ ಬೆಚ್ಚಿ ಬಿದ್ದಿದ್ದನ್ನು ಸರಿಯಾಗಿ ಗಮನಿಸಿದ್ದಳು ಸಾಧನಾ. ಹಾಯ್ ವಿಜಿ,
ಅವನ ಕಡೆ ತಿರುಗಿ ಮಾತನಾಡಿದ್ದಳು. ಹಾಯ್, ನೀನೇನಿಲ್ಲಿ? ಯಾಕೆ ಬರಬಾರ್ದಾ? ತಮಗೆ ಇಂತಹ ಪಬ್ಲಿಕ್ ವಾಹನವೆಲ್ಲ ಅಲರ್ಜಿ ಅಲ್ವಾ? ಏನೇ ಇದ್ದರೂ ಬೈಕು ಕಾರೇ ಆಗಬೇಕಿತ್ತಲ್ವಾ? ಬೇಕಂದೇ ವ್ಯಂಗ್ಯವಾಡಿದ್ದ. ನನ್ನ ಫ್ರೆಂಡ್ಸ್ ಎಲ್ಲ ಒಂದು ಬಾರಿ ಹೋಗೋಣ ಎಂದು ಒತ್ತಾಯ ಮಾಡಿದ್ದರಿಂದ ಅವರಿಗೆ ಯಾಕೆ ಬೇಸರ ಮಾಡೋದು ಅಂತ ಬಂದೆ. ಅವಳು ತನ್ನ ಹೊಣಜಂಬ ಬಿಟ್ಟುಕೊಡಲಿಲ್ಲ. ಓಹೋ, ಹಾಗೇ? ಅಂದ ಹಾಗೆ ಇವರೆಲ್ಲ? ಉಳಿದವರ ಕಡೆ ನೋಡಿದ್ದ ವಿಜಯ್. ಓಹೋ, ಇವರೆಲ್ಲ ನನ್ನ ಫ್ರೆಂಡ್ಸ್. ಇವನು ನನ್ನ ಬಾಯ್ ಫ್ರೆಂಡ್. ರಾಜ್ ಕಡೆ ತಿರುಗಿ ಒಬ್ಬನನ್ನು ಪರಿಚಯಿಸಿದ್ದಳು. ತಲೆ ಎತ್ತದೆ ಮುಷ್ಟಿ ಬಿಗಿ ಹಿಡಿದ ಅವನ ಕೈ ಮೇಲೆ ತನ್ನ ಕೈ ಇಟ್ಟಿದ್ದ ವಿಜಯ್. ಇವನು ಬಿಸ್ನೆಸ್ ಮ್ಯಾನ್ ಶೇಖರ್. ಹಾಯ್. ಶೇಕ್ ಹ್ಯಾಂಡ್ಗೆ ಅವನತ್ತ ಕೈ ಚಾಚಿದರೆ ಅವನು ಬೇರೆಡೆಗೆ ಮುಖ ತಿರುಗಿಸಿದ್ದ. ಹಾಯ್, ಐ ಆಮ್ ವಿಜಯ್. ತಾನು ಶೇಕ್ ಹ್ಯಾಂಡ್ ಮಾಡಿದ್ದ ವಿಜಯ್. ಆ ಯುವಕ ಅಷ್ಟು ತಲೆ ಕೆಡಿಸಿಕೊಳ್ಳಲಿಲ್ಲ. ಸಾಧನಾ ಪಕ್ಕವೇ ಆಸೀನಲಾದವಳು ಶೇಖರ್ನನ್ನು ತನ್ನ ಪಕ್ಕವೇ ಕೂರಿಸಿ ಅವನಿಗೆ ಒರಗಿಯೇ ಕೂತಿದ್ದಳು. ಅಲ್ಲಿಂದ ಎದ್ದೇಳಲೂ ಆಗದೆ ಕೂರಲು ಮನಸ್ಸು ಬಾರದೆ ಚಡಪಡಿಸುತ್ತಿರುವವನನ್ನು ಕಂಡು ಅವಳಿಗ್ಯಾಕೋ ಅರಿಯದ ಆನಂದ. ಶೇಖರ್ ಆಗಲೇ ಮೊಬೈಲ್ನಲ್ಲಿ ಬ್ಯುಸಿಯಾಗಿದ್ದರೆ ಸಾಧನಾ ಅದರೆಡೆಗೆ ಗಮನ ಇಲ್ಲದವಳಂತೆ ಕುಳಿತಿದ್ದಳು. ಆ ಹುಡುಗಿಯ ಗಮನ ರಾಜ್ ಮೇಲಿದ್ದರೆ ಅವಳ ನೋಟ ಕಂಡು ಅವನು ಮುಳ್ಳಿನಲ್ಲಿ ಕುಳಿತವರಂತೆ ಒದ್ದಾಡುತ್ತಿದ್ದ. ಸಿಸ್ಟರ್, ನೀರು ಸಿಗಬಹುದಾ? ಅಸಹನೀಯ ಮೌನ ಸಹಿಸಲಾರದೆ ಸಾಧನಾಳನ್ನು ಮಾತನಾಡಿಸಿದ್ದ ವಿಜಯ್. ಹಾಂ, 1 ನಿಮಿಷ. ಬ್ಯಾಗಿನಲ್ಲಿದ್ದ ನೀರಿನ ಬಾಟಲನ್ನು ತೆಗೆದು ಅವನತ್ತ ಚಾಚಿದ್ದಳು. ಥ್ಯಾಂಕ್ ಯು ಸಿಸ್ಟರ್, ನಗುತ್ತಾ ಹೇಳಿದವನು ಅವಳಿಂದ ನೀರಿನ ಬಾಟಲನ್ನು ಪಡೆದಿದ್ದ. ವಿಜಿ, ಯಾರಿದು? ಅವಳಿಗೆ ಅಗತ್ಯವಿಲ್ಲದಿದ್ದರೂ ಕೇಳಿದ್ದಳು ಸಾಧನಾಳ ಕಡೆ ತಿರುಗಿ. ಪ್ರತಿಯೊಂದು ವಿಷಯದಲ್ಲೂ ನೀನು ರಾಜ್ಗೆ ನೋವು ನೀಡುತ್ತಿರುವೆ. ಅವನು ನಿನ್ನನ್ನು ಪ್ರೀತಿಸಿದ ಒಂದೇ ತಪ್ಪಿಗೆ. ಆದರೆ ಇನ್ನು ಮುಂದೆಯೂ ಅದನ್ನೇ ಮುಂದುವರಿಸಲು ನಾನು ಬಿಡೋದಿಲ್ಲ. ನೋಡುತ್ತಿರೋ. ಯೋಚಿಸಿದವನು, ಇವರು ನಿನಗೆ ಗೊತ್ತಿಲ್ಲ ಅಲ್ವಾ? ಇವರು ನಮ್ಮ ರಾಜ್ ಹುಡುಗಿ. ತಟ್ಟನೆ ನುಡಿದಿದ್ದ ವಿಜಯ್. ಅಲ್ಲಿಯವರೆಗೂ ಅವರಿಗೆ ಬೆನ್ನು ಮಾಡಿ ಕೂತಿದ್ದ ರಾಜ್ ಕೂಡ ಅವರತ್ತ ತಿರುಗಿದ್ದ. ವಿಜಯ್ನ ಮಾತಿಗೆ ಕೋಪ ಮಿಶ್ರಿತ ಅಚ್ಚರಿಯ ಮುಖಭಾವ ಹೊತ್ತು. ಸಾಧನಾ ಕೂಡ ಕೋಪಗೊಂಡಿದ್ದಳು. ಹೋಟ್, ಇವಳು ರಾಜ್ ಗರ್ಲ್ಫ್ರೆಂಡಾ? ತಾನು ಕೇಳಿಸಿಕೊಂಡಿದ್ದು ಸತ್ಯವೋ ಎಂಬುದನ್ನು ಖಚಿತಪಡಿಸಿಕೊಳ್ಳಲು ಮತ್ತೆ ಕೇಳಿದ್ದಳು. ಹೌದು ಸ್ಪಂದನಾ, ಮೇಡ್ ಫಾರ್ ಈಚ್ ಅದರ್ ಅಲ್ವಾ? ಮೊದಲು ಹೇಳಿರುವುದನ್ನೇ ಸತ್ಯವೆಂದು ಸಾಧಿಸಿದ್ದ ವಿಜಯ್. ಸ್ಪಂದನಾ ಹೆಸರು ಕೇಳಿಸಿಕೊಂಡಾಗ ರಾಜ್ ಮೊದಲು ನಡೆದುಕೊಂಡ ರೀತಿಯನ್ನು ನೆನಪಿಸಿಕೊಂಡ ಸಾಧನಾ ಒಮ್ಮೆ ಅವರಿಬ್ಬರನ್ನು ಬಿಟ್ಟು ಬಿಟ್ಟು ನೋಡಿದ್ದಳು. ರಿಯಲಿ ಅನ್ಬಿಲೀವಬಲ್, ನಂಬೋದಕ್ಕೆ ಆಗ್ತಿಲ್ಲ. ಇವಳು ರಾಜ್ ಹುಡುಗಿ? ನೋ, ಸಾಧ್ಯನೇ ಇಲ್ಲ, ಖಚಿತವಾಗಿ ಹೇಳಿದ್ದಳು. ಯಾಕೆ ಸಾಧ್ಯವಿಲ್ಲ? ಇಬ್ಬರೂ ಒಟ್ಟಿಗೆ ಪ್ರಶ್ನಿಸಿದ್ದರು. ತನ್ನನ್ನು ಕೀಳಾಗಿ ಚಿತ್ರಿಸಿದಂತೆ ನುಡಿದವಳ ಮಾತಿಗೆ ಕೋಪಗೊಂಡ ಸಾಧನಾ ಕೇಳಿದ ಸಮಯವು, ಅವಳೆಂದರೆ ಆಗದೆ ಅವಳ ಮಾತನ್ನು ನಿಲ್ಲಿಸಲೆಂದು ಮಾತನಾಡಿದ್ದ ರಾಜ್ ಕೇಳಿದ ಸಮಯವು ಒಂದೇ ಆಗಿದ್ದರಿಂದ ಇಬ್ಬರೂ ಒಟ್ಟಿಗೆ ಕೇಳಿಬಿಟ್ಟಿದ್ದರು. ಇಬ್ಬರೂ ಒಟ್ಟಿಗೆ ಪ್ರಶ್ನಿಸಿದಾಗ ವಿಜಯ್ ನಗು ಬೀರಿದರೆ ಅವಳು ಅಚ್ಚರಿಯಿಂದ ನೋಡುತ್ತಾ ಕೂತಿದ್ದಳು. ರಾಜ್, ನಿಜಾನ ನಿನ್ನ ಮಾತು? ಯಾಕೋ ತುಂಬು ಬೇಸರವನ್ನು ಅವಳ ಮುಖದಲ್ಲಿ ಗಮನಿಸಿದ್ದಳು ಸಾಧನಾ. ಯಸ್ ಎಂದಿದ್ದ ರಾಜ್. ಏನನ್ನೋ ನಿರ್ಧರಿಸಿದಂತಿತ್ತು ಅವನ ನುಡಿ. ಇಲ್ಲ ಇಲ್ಲ ರಾಜ್, ಸುಳ್ಳಂತ ಹೇಳು ನಿನ್ನ ಮಾತು. ಅವನ ಕೈ ಹಿಡಿದಿದ್ದಳು. ಏನೊಂದು ಅರಿಯದೆ ಸಾಧನಾ ಬೆಪ್ಪಾಗಿ ಕೂತರೆ ಶೇಖರ್ ಯಾವುದೋ ಕಾಲ್ ಬಂದಿದ್ದರಿಂದ ಅಲ್ಲಿಂದ ಎದ್ದು ಹೋಗಿದ್ದ ಕಾರಣ ಇದ್ಯಾವ ಘಟನೆಯೂ ಅವನ ಅರಿವಿಗೆ ಬಂದಿರಲಿಲ್ಲ. ಸ್ಪಂದನಾ, ನಿನ್ನ ಮಿತಿಯನ್ನು ನೀನು ಮರೆಯಬಾರದು. ಪಾಪ, ನಿನ್ನ ಬಾಯ್ ಫ್ರೆಂಡ್ ನೋಡಿದ್ರೆ ಬೇಜಾರು ಮಾಡಿಕೊಳ್ಳಬಹುದು. ತನ್ನ ಕೈ ಮೇಲಿಟ್ಟಿದ್ದ ಅವಳ ಕೈಯನ್ನು ಕಂಡು ತನ್ನ ಕೈಯನ್ನು ಕೊಡುವಿಕೊಂಡಿದ್ದ ಯಾವುದೋ ಅಸಹ್ಯ ಮುಟ್ಟಿದವನಂತೆ. ಸಿಸ್ಟರ್, ನಿಮಗೆ ಇವರ ಪರಿಚಯ ಇಲ್ಲ ಅಲ್ವಾ? ಇವರು ಬೆಪ್ಪಾಗಿ ತಮ್ಮನ್ನೇ ನೋಡುತ್ತಿದ್ದ ಸಾಧನಾಗೆ ಅವಳನ್ನು ಪರಿಚಯಿಸಲು ಮುಂದಾದ ವಿಜಯ್ನನ್ನು ತಡೆದಿದ್ದ ರಾಜ್. ಅರೆ ವಿಜಿ, ನಿಲ್ಸು, ನಾನೇ ಪರಿಚಯಿಸ್ತೀನಿ. ಅವಳೆಡೆಗೆ ತಿರುಗಿ ನಗು ಬೀರಿದ್ದ. ಬೇಬಿ ಡಾಲ್. ಅವನು ತನ್ನನ್ನು ಸಂಬೋಧಿಸಿದ ಹೆಸರನ್ನು ಕೇಳಿ ಕೋಪಗೊಂಡವಳು ಕೋಪ ಮಿಶ್ರಿತ ನಗು ಬೀರಿದ್ದಳು ಅವನೆಡೆಗೆ. ಇವಳು ನನ್ನ ಎಕ್ಸ್ ಗರ್ಲ್ ಫ್ರೆಂಡ್ ಸ್ಪಂದನಾ. ಏನ್ ಗೊತ್ತಾ, ಇವಳ ನಕಲಿ ಪ್ರೀತಿಯನ್ನು ನಿಜವೆಂದು ನಂಬಿ ಮೋಸ ಹೋದ ಆ ಅಮಾಯಕ ನಾನೇ. ಸರಿ ಇದೆ ಅಲ್ವಾ ನನ್ನ ಮಾತು?
ಸ್ಪಂದನಾಳಲ್ಲೇ ಕೇಳಿದ್ದ. ಅಲ್ಲಿಗೆ ಸಾಧನಾಳ ಅನುಮಾನ ನಿಜವಾಗಿತ್ತು. ಹಾಗೆ ಸ್ಪಂದನ, ಇವಳು ನನ್ನ ಬರೀ ಗರ್ಲ್ ಫ್ರೆಂಡ್ ಅಲ್ಲ, ನಾನು ಮದುವೆ ಆಗೋ ಹುಡುಗಿ ಕೂಡ ಇವಳೆ. ಹೆಸರು ಗೊತ್ತಿಲ್ಲದ ಕಾರಣ ಅವಳ ಮುಖ ನೋಡಿದ್ದ. ಸ್ಪಂದನಾಳನ್ನು ಉರಿಸುವ ಕಾರಣಕ್ಕೆ ಹೇಳಿದ ಮಾತು ಅವಳಿಗೆ ಕೋಪ ತಂದಿದೆ ಎಂಬುದನ್ನು ಅರಿತಿದ್ದರು. ಸರಿ ಬೇಬಿ ಡಾಲ್, ನೀನು ಆರಾಮಾಗಿ ಬುಕ್ ಓದ್ಕೋ, ನಾವ್ಯಾರೂ ನಿನಗೆ ತೊಂದರೆ ಮಾಡೋದಿಲ್ಲ ಎಂದಿದ್ದ. ಅವನಡೆಗೊಂದು ಕಡಕ್ ಲುಕ್ ನೀಡಿದವಳು ಬುಕ್ ಬಿಡಿಸಿ ಕೂತಿದ್ದಳು ಸಾಧನಾ. ಆದರೀಗ ಪುಸ್ತಕ ಓದುವ ಯಾವ ಮನಸ್ಸು ಇರಲಿಲ್ಲ ಅವಳಿಗೆ. ಸ್ವಲ್ಪ ಸಮಯದ ಮೌನದ ನಂತರ ಸಾಧನಾಳನ್ನು ಮಾತಿಗೆಳೆದಿದ್ದಳು ಸ್ಪಂದನ. ಯಾಕೋ ಬೇಸರದಲ್ಲಿರುವಂತಿದೆ. ಆದರವಳು ಮಾತನಾಡಲಿಲ್ಲ. ಯಾಕೆ ಮಾತನಾಡ್ತಿಲ್ಲ? ನಾನು ರಾಜ್ ಎಕ್ಸ್ ಗರ್ಲ್ ಫ್ರೆಂಡ್ ಎಂದು ತಿಳಿದು ನಿನಗೆ ಬೇಸರವಾದಂತಿದೆ. ಅದಕ್ಕೆ ಬೇಸರ ಪಡುವಂಥದ್ದೇನಿದೆ? ಎಲ್ಲರ ಜೀವನದಲ್ಲೂ ಅಂಥದ್ದೊಂದು ಘಟನೆ ನಡೆದು ಹೋಗಿರುತ್ತದೆ. ಕೆಲವರು ಮನಸ್ಫೂರ್ತಿಯಾಗಿ ಪ್ರೀತಿಸಿದರೆ, ಇನ್ನು ಕೆಲವರು ಟೈಮ್ ಪಾಸ್ಗಾಗಿ. ನೀನು ಹೇಳಿದಂತೆ ಬೇಸರ ಆಗಿದ್ದು ನಿಜ, ಆದರೆ ನೀನು ಹೇಳಿದ ಕಾರಣಕ್ಕಲ್ಲ. ಇಂತಹ ಒಳ್ಳೆಯ ಹುಡುಗನನ್ನು ನೀನು ಮಿಸ್ ಮಾಡಿಕೊಂಡೆ ಅಲ್ವಾ, ಅದಕ್ಕೆ. ಆ ಕ್ಷಣಕ್ಕೆ ತೋಚಿದ್ದನ್ನು ಹೇಳಿದ್ದಳು. ಹಾಗಾದರೆ ನನ್ನಲ್ಲಿ ಮಾತನಾಡಬಹುದಲ್ವಾ? ಯಸ್, ಅಫ್ಕೋರ್ಸ್. ವಾವ್, ನಿನಗೆ ಇಂಗ್ಲಿಷ್ ಮಾತನಾಡಲು ಬರುತ್ತಾ? ನಿನ್ನ ಈ ವೇಷ ನೋಡಿ ನಾನೇನೋ ಹಳ್ಳಿ ಗುಗ್ಗು ಇರಬಹುದು ಅಂದ್ಕೊಂಡೆ. ಹಂಗಿಸಲೆಂದು ಹೇಳಿದರೆ ಅವಳು ನಗು ಬೀರಿದ್ದಳು. ಹೊರಗಿನ ಬಣ್ಣ ನೋಡಿ ಮರುಳಾದವರಿಗೆ ಮತ್ತೇನನ್ಸುತ್ತೆ? ಅವಳ ಮಾತು ಕೇಳಿ ರಾಜ್ ಹಾಗೂ ವಿಜಿ ಬಂದ ನಗುವನ್ನು ಅಲ್ಲೇ ತಡೆ ಹಿಡಿದಿದ್ದರು. ಏನು ಹಂದ ಹಾಕಿತ್ತು? ಏನಿಲ್ಲ. ನನ್ನ ಬಟ್ಟೆ ನೋಡಿ ನಿಮ್ಮಷ್ಟಕ್ಕೆ ನೀವೇ ಏನೇನೋ ಅಂದುಕೊಂಡರೆ ನಾನೇನು ಮಾಡೋದಿಕ್ಕಾಗುತ್ತೆ? ನಿಮ್ಮಂತೆ ಅರೆ ಬರೆ ಬಟ್ಟೆ ಹಾಕಿಕೊಳ್ಳಲು ನನಗಿಷ್ಟವಿಲ್ಲ. ಹಾಗೆಂದ ಮಾತ್ರಕ್ಕೆ ನೀವು ನನ್ನನ್ನು ಅನ್ಎಜುಕೇಟೆಡ್ ಅಂದುಕೊಂಡರೆ ನಾನೇನು ಮಾಡಲಿ? ಅವಳಿಗೀಗ ಯಾರೊಂದಿಗೂ ಮಾತು ಬೇಕಿರಲಿಲ್ಲ. ಯಾಕೋ ಮನಸ್ಸು ಏಕಾಂತ ಬಯಸತೊಡಗಿತ್ತು. ಆದರೂ ಬಿಡದೆ ವಟವಟ ಅನ್ನತೊಡಗಿದ್ದಳು ಸ್ಪಂದನ. ಅವಳ 10 ಮಾತಿಗೆ ಇವಳದು ಒಂದು ಉತ್ತರ. ಹೇಗೋ 1 ಗಂಟೆಯ ಪಯಣದ ನಂತರ ಒಂದು ನಿಲ್ದಾಣದಲ್ಲಿ ನಿಂತಿತು ರೈಲು. ತಡವಾದರೂ ರೈಲು ಮುಂದೆ ಚಲಿಸದೇ ಇದ್ದ ಕಾರಣಕ್ಕೆ ಜನರ ಗದ್ದಲಗಳನ್ನು ಗಮನಿಸಿ ವಿಜಯ್ಯ ಇಳಿದು ಹೋಗಿದ್ದ. ರೈಲ್ವೆ ಸಿಬ್ಬಂದಿ ಬಳಿ ವಿಚಾರಿಸಿದಾಗ ಇಲ್ಲಿಂದ ಮುಂದಿನ ಹಳ್ಳಿ ಹಾಳಾಗಿರುವುದರಿಂದ ರೈಲು ಮುಂದೆ ಹೋಗಲು ಆಗೋದಿಲ್ಲ. ಹಾಗಾಗಿ 2 ದಿನದ ನಂತರವೇ ಮುಂದಿನ ಪಯಣ ಎಂದು ತಿಳಿಸಿ ಹೇಳಿದ್ದನು. ರೈಲಿನಿಂದಿಳಿದವಳು ಅಲ್ಲೇ ನಿಲ್ದಾಣದ ಬೆಂಚೊಂದರಲ್ಲಿ ಬಂದು ಕುಳಿತವಳಿಗೆ ಮತ್ತೆ ಬಂದಿತ್ತು ಕರೆ. ಹಲೋ. ಸುತ್ತಮುತ್ತ ಜನರಿರುವುದನ್ನು ಗಮನಿಸಿ ಮೆಲ್ಲನೆ ಮಾತನಾಡಿದ್ದಳು. ಏನೋ ರೈಲು ಈ ಕಡೆ ಬರೋದಿಲ್ವಂತೆ, ಏನ್ ವಿಷಯ? ಹಳಿ ಕಟ್ಟಾಗಿದೆ. ಹಾಗಾದರೆ ನೀನು ಬರೋದು? ಬರುತ್ತೇನೆ, ಆದರೆ 2 ದಿನದ ನಂತರ. ಬರದಿದ್ದಲ್ಲಿ? ಉತ್ತರಿಸದೆ ಕರೆ ಕಡಿತಗೊಳಿಸಿದ್ದಳು. ಎಲ್ಲೋ ಯಾವುದೋ ಅಪರಿಚಿತ ಊರಿನಲ್ಲಿ ಗುರುತು ಪರಿಚಯ ಇಲ್ಲದ ಜನರ ನಡುವೆ ಸಿಕ್ಕಿಬಿದ್ದಂತಾಗಿತ್ತು ಸಾಧನಾ ಸ್ಥಿತಿ. ಮುಂದೇನು? ಎಲ್ಲಿಗೆ ಹೋಗಲಿ? 2 ದಿನ ಎಲ್ಲಿ ಉಳಿಯಲಿ? ಯಾವ ಪ್ರಶ್ನೆಗೂ ಅವಳಲ್ಲಿ ಉತ್ತರವಿಲ್ಲ. ಹೋಗಬೇಕಾದಲ್ಲಿಗೆ ಹೋಗೋಣವೆಂದರೆ ರೈಲನ್ನು ಹೊರತುಪಡಿಸಿ ಬೇರೆ ವಾಹನಗಳೂ ಇಲ್ಲ. ಯೋಚಿಸುತ್ತಾ ಆ ಬೆಂಚಲ್ಲೇ ಕೂತುಬಿಟ್ಟಳು. ಸಿಸ್ಟರ್, ಇನ್ನೂ ಇಲ್ಲೇ ಇದ್ದೀರಾ? ಪಕ್ಕದಲ್ಲೇ ಬಂದು ಕೂತಿದ್ದ ವಿಜಯ್. ನೀವು ಹೋಗಿಲ್ವಾ? ಅವಳ ಪ್ರಶ್ನೆಗೆ ನಕ್ಕು ಬಿಟ್ಟಿದ್ದ ಅವನು. ಯಾಕೆ ನಗ್ತಿದ್ದೀರಾ? ಮತ್ತಿನ್ನೇನು ಮಾಡಲಿ? ನನ್ನ ಜೊತೆ ಒಬ್ಬ ದುರ್ವಾಸ ಇದ್ದಾನೆ ಅನ್ನೋದು ನಿಮಗೂ ಗೊತ್ತಲ್ವಾ? ಅವನನ್ನು ಸಮಾಧಾನ ಮಾಡಿ ಕರೆದುಕೊಂಡು ಬರಲು ಇಷ್ಟು ಹೊತ್ತಾಯಿತು. ನೋಡಿ ಬರ್ತಿದ್ದಾನೆ. ಅವನ ನೋಟವನ್ನು ಅನುಸರಿಸಿ ನೋಡಿದವಳಿಗೆ ನಗು ಬಂದಿತ್ತು. ತನ್ನ ಲಗೇಜ್ ಬ್ಯಾಗನ್ನು ಹೊತ್ತುಕೊಂಡು ಬರಲೋ ಬೇಡವೋ ಅನ್ನುವಂತೆ ನಡೆದು ಬರುತ್ತಿದ್ದನವನು. ಬಂದಿಲ್ ಕೂತ್ಕೋ, ರೇಗಿದ್ದ ವಿಜಿಯನ್ನು ಕಂಡು. ಸಾಧನಾಳಂತೂ ತನ್ನ ಟೆನ್ಷನ್ ಮಧ್ಯೆ ಬರುತ್ತಿರುವ ನಗುವನ್ನು ತಡೆ ಹಿಡಿದು ಕೂತಿದ್ದಳು. ಈಗ ಎಲ್ಲಿಗೆ ಹೋಗೋದು? ಅವನ ಪ್ರಶ್ನೆಗೆ ಉತ್ತರಿಸುವಷ್ಟರಲ್ಲಿ ಸ್ಪಂದನ ಹಾಗೂ ಅವಳ ಗ್ಯಾಂಗ್ ಕೂಡ ಅಲ್ಲಿಗೆ ಬಂದಿತ್ತು. ನೀವು ಇಲ್ಲೇ ಇದ್ದೀರಾ? ಎಲ್ಲಿ ಉಳ್ಕೋತಿದ್ದೀರಾ ನೀವು? ಅವಳೇ ಮುಂದಾಗಿ ಕೇಳಿದ್ದಳು. ಇನ್ನೂ ನಿರ್ಧಾರ ಮಾಡಿಲ್ಲ. ಇದ್ದ ನಿಜವನ್ನು ಹೇಳಿದ್ದ ವಿಜಯ್. ನಾವಿಲ್ಲೇ ಸ್ವಲ್ಪ ದೂರದಲ್ಲಿ ಶೇಖರ್ದು ಔಟ್ ಹೌಸ್ ಇದೆ, ಅಲ್ಲಿಗೆ ಹೋಗ್ತಿದ್ದೀವಿ. ಬೇಕಿದ್ರೆ ನೀವು ಅಲ್ಲೇ ಬರಬಹುದು. ಏನಂತೀಯ ಶೇಖರ್? ಹೇಳಿದವಳು ಶೇಖರ್ ಬಳಿ ಕೇಳಿದ್ದಳು. ಎಸ್, ವೈ ನಾಟ್?
ಎಂದಿದ್ದ. ನೋ ಥ್ಯಾಂಕ್ಸ್, ತಟ್ಟನ್ನೇ ಉತ್ತರಿಸಿದ್ದಳು ಸಾಧನ. ಆಗಲೇ ರಾಜ್ ಗಮನ ಅವಳೆಡೆಗೆ ಹರಿದಿದ್ದು. ದೆನ್ ಓಕೆ, ಯುವರ್ ವಿಶ್. ಕೈ ಹಿಡಿದು ಅವರು ಮುಂದೆ ನಡೆದರೆ ಯಾವುದೋ ನೋವಿಗೆ ರಾಜ್ ಕುಸಿದು ಕೂತಿದ್ದ ಸಾಧನಾಳ ಪಕ್ಕದಲ್ಲಿ. ಥ್ಯಾಂಕ್ ಯು, ಒಂದು ನಿಮಿಷದ ಮೌನದ ನಂತರ ಹೇಳಿದ್ದ. ಯಾಕೆಂಬಂತೆ ಇಬ್ಬರು ಅವನೆಡೆಗೆ ನೋಡಿದ್ದರು. ಬರುವುದಿಲ್ಲ ಎಂದಿದ್ದಕ್ಕೆ. ಹೋ, ನಾನು ನಿಮಗೆ ಒಳ್ಳೆಯದು ಮಾಡಲು ಹೇಳಿದ್ದಲ್ಲ, ನನ್ನ ಕಾರಣಕ್ಕೆ ಹೇಳಿದ್ದು. ನಿನ್ನ ಕಾರಣಕ್ಕೆ ಅಂದರೆ? ಅರ್ಥವಾಗದೆ ಪ್ರಶ್ನಿಸಿದ್ದ. ನೀವು ಅಲ್ಲಿಗೆ ಹೋಗಿದ್ರೆ ನಾನು ಬರಬೇಕಿತ್ತು ನಿಮ್ಮ ಜೊತೆ. ಅದು ನನಗೆ ಇಷ್ಟ ಇರಲಿಲ್ಲ. ಯಾಕೆ ಸಿಸ್ಟರ್, ಹಾಗಾದರೆ ನಾವು ಅಷ್ಟೊಂದು ಕೆಟ್ಟವರ? ವಿಜಯ್ ಕೇಳಿದ್ದ. ಛೇ, ತಪ್ಪು ತಿಳ್ಕೊಬೇಡಿ, ನಾನು ಆ ಅರ್ಥದಲ್ಲಿ ಹೇಳಿಲ್ಲ. ನೀವಲ್ಲಿಗೆ ಅವರೊಂದಿಗೆ ಹೋಗಿದ್ದಿದ್ರೆ ನಾನು ನಿಮ್ಮ ಜೊತೆ ನಿಮ್ಮ ಗೆಳೆಯನ ಲವರ್ ಆಗಿ ಬರಬೇಕಿತ್ತಲ್ವಾ? ಅದು ನನಗೆ ಇಷ್ಟ ಇರಲಿಲ್ಲ ಅಂದಿದ್ದು. ಅವಳ ಉತ್ತರಕ್ಕೆ ವಿಜಯ್ ನಗು ಬೀರಿದರೆ, ನನಗೇನೂ ಆಸೆ ಇಲ್ಲ ನಿನ್ನನ್ನು ನನ್ನ ಲವರ್ ಅನ್ನೋದಿಕ್ಕೆ. ಎಲ್ಲ ಆಗಿದ್ದು ಈ ಈಡಿಯಟ್ನಿಂದ. ಕೋಪದಿ ನುಡಿದಿದ್ದ ವಿಜಯ್. ಅವರು ಹಾಗೆ ಹೇಳಿದ ಕಾರಣಕ್ಕೆ ಪಾರಾದಿರಲ್ವಾ ಆಗ? ಹೀಗ್ಯಾಕೆ ಅವರನ್ನು ಬೈಯುತ್ತಿರುವುದು? ನೀನೊಬ್ಳು ಬಾಕಿ ಇದ್ದೆ ನೋಡು ನನಗೆ ಬುದ್ಧಿ ಹೇಳಲು. ಅವನ ಮಾತಿಗೆ ಅವಳು ಮುಸಿನಗುವಿನೊಂದಿಗೆ ಮಾತು ನಿಲ್ಲಿಸಿದ್ದಳು. ಛೇ, ಇವತ್ತೇ ಹೀಗಾಗಬೇಕಾ? ಹೋಗಬೇಕಾದಲ್ಲಿಗೆ ಹೋಗಲಾಗಲಿಲ್ಲ ಎಂಬ ನಿರಾಸೆಯಿಂದ ಹೇಳಿದ್ದ ವಿಜಯ್. ಕೋಪದಲ್ಲಿ ಕುದಿಯುತ್ತಿದ್ದ ರಾಜ್ ಬ್ಯಾಗನ್ನೆತ್ತಿಕೊಂಡು ಮುಂದೆ ನಡೆದಿದ್ದ. ಈ ಬದುಕಿನಲ್ಲಿ ಯಾವುದೂ ಶಾಶ್ವತವಲ್ಲ, ಅದೇ ರೀತಿ ಯಾವುದೂ ಕೊನೆಯೂ ಅಲ್ಲ. ಎಲ್ಲವೂ ಕ್ಷಣ ಕ್ಷಣದ ಅನಿವಾರ್ಯತೆಗೆ ತಕ್ಕಂತೆ ಬದಲಾಗುವ ಪರಿಸ್ಥಿತಿಗಳಷ್ಟೇ. ಸಿಸ್ಟರ್, ಏನಂದ್ರೆ ನೀವು? ನನಗೆ ಅರ್ಥ ಆಗಿಲ್ಲ. ಏನಿಲ್ಲ ಬಿಡಿ. ಹೌದು, ಕತ್ತಲಾಗಿದೆ, ನೀವೆಲ್ಲಿ ಉಳ್ಕೋತೀರಾ? ಅವಳ ಮೇಲಿನ ಕಾಳಜಿಯಿಂದ ಕೇಳಿದ್ದ ವಿಜಯ್. ಹೌದು, ಕತ್ತಲಾಯಿತು. ನೀವಿನ್ನು ಹೊರಡಿ. ಈಗ ಹೊರಟರೆ ಎಲ್ಲಾದರೂ ಪ್ಲೇಸ್ ಸಿಗಬಹುದು ಉಳಿದುಕೊಳ್ಳಲು ಎಂದಳು. ಆದರೆ ನೀವು? ಗೊತ್ತಿಲ್ಲ, ಇಲ್ಲಿ ಯಾರ ಪರಿಚಯ ಇಲ್ಲ, ನೋಡಬೇಕಷ್ಟೇ. ನೀವು ಹೊರಡಿ. ಸರಿ ಸಿಸ್ಟರ್, ಟೇಕ್ ಕೇರ್. ಅವರು ಅಲ್ಲಿಂದ ಹೊರಟ ಮರುಕ್ಷಣವೇ ಮಳೆಯೂ ಆರಂಭವಾಗಿತ್ತು. ಮಳೆಯ ಕಾರಣದಿಂದ ಹೆಚ್ಚಾದ ಕತ್ತಲು ಹಗಲು ಇರುಳಿನ ವ್ಯತ್ಯಾಸವನ್ನು ಅರಿಯದಂತೆ ಮಾಡಿತ್ತು. ಜನಜಂಗುಳಿಯ ಗಿಜಿಗಿಜಿ ಮಾತುಗಳು, ಸೊಳ್ಳೆಗಳ ಬಳಗದ ಹಾಡು ಕೇಳತೊಡಗಿ ಅವಳ ಮನದಾಳದಲ್ಲಿ ಮೂಡಿದ್ದ ಭಯವು ಹೆಚ್ಚುತ್ತಾ ಹೋಗಿತ್ತು. ವಿಜಿ, ಏನು ಯೋಚಿಸ್ತಿದೀಯಾ? ಸಾಧನ ಇಲ್ಲಿ. ಅವನ ಬಾಯಿಯಲ್ಲಿ ಅವಳ ಹೆಸರು ಕೇಳಿದ ಕೂಡಲೇ ಅವನ ನೋಡಿದ್ದ. ಅವಳು ಬರಲಿಲ್ಲ. ಕತ್ತಲಾಯಿತು, ನೀವು ಹೋಗಿ ಅಂದ್ರು. ಅಂದರೆ ಅವಳು ಉಳಿದುಕೊಳ್ಳಲು ಏನಾದರೂ ವ್ಯವಸ್ಥೆ ಮಾಡಿಕೊಂಡಿರುವಳೋ ಹೀಗೆ? ಇಲ್ಲ ಅನ್ಸುತ್ತೆ. ನನಗಿಲ್ಲಿ ಯಾರ ಪರಿಚಯವೂ ಇಲ್ಲ, ನೋಡಬೇಕು, ನೀವು ಹೋಗಿ ಅಂದ್ರು. ಹೊರೆ ವಾ, ಅಪಾರ ಜ್ಞಾನಿ. ನನಗೆ ಬುದ್ಧಿ ಹೇಳುತ್ತಿರುತ್ತಾನೆ. ಅವಳು ಹೋಗು ಅಂದ್ಲಂತೆ, ಇವ ಬಂದ ಅಂತೆ. ಉಳಿದ ಸಮಯದಲ್ಲಿ ಸಿಸ್ಟರ್ ಸಿಸ್ಟರ್ ಅಂದ್ಕೊಂಡು ಅವಳ ಹಿಂದೆನೇ ಇರ್ತೀಯಾ? ಇಂತಹ ಸಮಯದಲ್ಲಿ ಬಿಟ್ಟು ಬಂದಿದ್ದೀಯಾ? ಅವಳ ಪರವಾಗಿ ರೇಗಿದ್ದವನನ್ನು ಕಂಡು ಅಚ್ಚರಿಯಾಗಿತ್ತು ವಿಜಿಗೆ. ಮತ್ತೇನೋ ಮಾಡಲಿ, ಅವಳು ಹೋಗಿ ಆದ್ಮೇಲೂ ಅಲ್ಲೇ ನಿಲ್ಲಬೇಕಿದ್ದ. ಈಡಿಯೇಟ್, ತಲೆಯಲ್ಲೇನು ಸಗಣಿ ತುಂಬಿಕೊಂಡಿದೀಯಾ? ಹೋಗು, ಕರೆದುಕೊಂಡು ಬಾ. ಮಳೆ ಬೇರೆ ಬರ್ತಿದೆ. ಇಲ್ಲ, ಅವಳಿಗೆ ಯಾರ ಪರಿಚಯ ಇಲ್ಲ ಅಂದಮೇಲೆ ಎಲ್ಲಿಗೆ ಹೋಗ್ತಾಳೆ? ಅಲ್ಲೇ ಕೂತಿರಬಹುದು, ಹೋಗಿ ನೋಡು. ಅಷ್ಟಕ್ಕೂ ಈ ರೈಲ್ವೆ ಸ್ಟೇಷನ್ ರಾತ್ರಿಯಲ್ಲಿ ಒಬ್ಬ ಹುಡುಗಿಗೆ ಸೇಫ್ ಅನಿಸ್ತಿಲ್ಲ ನನಗೆ. ಹೋಗು ಬೇಗ. ಸರಿ. ತಲೆಯಾಡಿಸಿದವನು ತನ್ನ ಕೈಯಲ್ಲಿದ್ದ ಬ್ಯಾಗನ್ನು ಅವನ ಬಳಿಯಲ್ಲಿಟ್ಟು ಓಡಿದ್ದ. ಕೊನೆಗೂ ಯಾವುದೋ ಒಂದು ಪುಟ್ಟ ಗುಡಿಸಲಿನಲ್ಲಿ ಅಂದಿನ ರಾತ್ರಿ ತಂಗಲು ಆಶ್ರಯ ದೊರಕಿತ್ತವರಿಗೆ. ಥ್ಯಾಂಕ್ಸ್. ಯಾಕೆ? ಹೊರಗಡೆ ಚಳಿ ಕಾಯಿಸುತ್ತಾ ತನ್ನ ಪಕ್ಕದಲ್ಲೇ ಕುಳಿತಿದ್ದವಳಿಗೆ ಪ್ರಶ್ನಿಸಿದ್ದ. ಸರಿಯಾದ ಸಮಯಕ್ಕೆ ನಿಮ್ಮ ಗೆಳೆಯ ಬಂದಿದ್ದರಿಂದ ನಾನಿವತ್ತು ಆ ಕುಡುಕರ ಕೈಯಿಂದ ಪಾರಾದೆ. ಅದಕ್ಕೆ ಅವನಿಗೆ ಥ್ಯಾಂಕ್ಸ್ ಹೇಳು. ಯಾವುದೇ ಬಿಂಕ ಬಿಗುಮಾನಗಳಿಲ್ಲದೆ ನುಡಿದಿದ್ದ. ಅವರಿಗೆ ಹೇಳಿದೆ, ಆದರೆ ನೀವು ಕಳಿಸಿದ್ದರಿಂದ ಅವರು ಬಂದಿದ್ದಲ್ವಾ? ಸೊ ನಿಮಗೆ ಥ್ಯಾಂಕ್ಸ್ ಹೇಳದಿದ್ದರೆ ಹೇಗೆ? ಬೆಳದಿಂಗಳ ಚಂದಿರನು ಸೋಲುವಂತೆ ನಗುತ್ತಾ ಕೇಳಿದವಳ ನಗುವಿನಲ್ಲಿ ಕಳೆದು ಹೋಗಿತ್ತು ಹುಡುಗನ ಮನಸ್ಸು. ರಾಜ್ ಕಳುಹಿಸಿದ ಕೂಡಲೇ ಸಾಧನ ಇದ್ದಲ್ಲಿಗೆ ಬಂದ ವಿಜಿಗೆ ಅಲ್ಲಿನ ಪರಿಸ್ಥಿತಿ ನೋಡಿ ಗಾಬರಿಯಾಗಿತ್ತು.
ಒಂಟಿಯಾಗಿ ಕುಳಿತಿದ್ದವಳನ್ನು ನೋಡಿ ಕುಡಿದ ನಶೆಯಲ್ಲಿದ್ದ ಇಬ್ಬರು ಅವಳನ್ನು ಸುತ್ತುವರೆದಿದ್ದರು ಕುಡುಕರು. ಅವಳ ಸೌಂದರ್ಯ ಅವರನ್ನು ಅವಳೆಡೆಗೆ ಸೆಳೆದಿತ್ತು. ಈಕೆಯೂ ಪಾಪ ತುಂಬ ಗಾಬರಿಯಾಗಿದ್ದಳು. ದೂರದಲ್ಲೇ ಅದನ್ನು ಗಮನಿಸಿದವನು, ಸಿಸ್ಟರ್ ಸಿಸ್ಟರ್ ಬನ್ನಿ ಬೇಗ, ಅಲ್ಲಿ ನಿಮ್ಮನ್ನು ರಾಜ್ ಕಾಯ್ತಿದ್ದಾನೆ ಕೂಗುತ್ತಲೇ ಅವರ ಬಳಿ ಬಂದಿದ್ದ. ಯಾರ್ಲೆ ನೀನು? ಸರಿಯಾಗಿ ನಿಲ್ಲಲು ಆಗದಿದ್ದರೂ ಅವನಿಗೆ ಗದರಿದ್ದರು ಅವರಿಬ್ಬರು. ಅರೆ ಸಿಸ್ಟರ್ ಬನ್ನಿ ನೀವು, ಹಿಂದೆ ದೂಡಿದ್ದ. ಹೇ ನಿಲ್ಲು ನಿಲ್ಲೋ, ಇನ್ನೊಬ್ಬ ಮುಂದೆ ಬಂದಿದ್ದ. ಒಬ್ಬ ಬಿದ್ದಿದ್ದನ್ನು ಗಮನಿಸಿ, ಯಾರು ಅವನು ರಾಜ್? ಅರೆ ಅಣ್ಣ ಗೊತ್ತಿಲ್ವಾ ನಿಮಗೆ? ರಾಜ್ ಇವರ ಗಂಡ. ದೊಡ್ಡ ಮುಂಗೋಪಿ, ಕೋಪ ಬಂದರೆ ಕೊಲೆ ಮಾಡೋದಿಕ್ಕೂ ಹಿಂದೆ ಹೋಗೋದಿಲ್ಲ ಗೊತ್ತಾ? ಅವನ ಮಾತು ಕೆಲಸ ಮಾಡಿದ್ದು. ಸಾರಿ ಸಿಸ್ಟರ್, ನಮಗೆ ಗೊತ್ತಿರಲಿಲ್ಲ ನಿಮಗೆ ಮದುವೆ ಆಗಿದೆ ಎಂದು. ನೀವು ಹೋಗಿ, ತೂರಾಡುತ್ತಾ ನುಡಿದಿದ್ದ. ಸಿಸ್ಟರ್ ಬನ್ನಿ, ಹೆದರಿ ಕೂತಿದ್ದವಳು ಅವನ ಕರೆಗೆ ಕೂಡಲೇ ಸ್ಪಂದಿಸಿದ್ದಳು. ಥ್ಯಾಂಕ್ ಯು ಅಣ್ಣ, ಮುಂದೆ ನಡೆಯುತ್ತಾ ಹೇಳಿದವಳಿಗೆ, ಅಣ್ಣ ಅಂದ್ರಲ್ವಾ ಅಷ್ಟೇ ಸಾಕಮ್ಮ, ಇನ್ನು ಈ ಥ್ಯಾಂಕ್ಸ್ ಎಲ್ಲ ಬೇಕಾಗಿಲ್ಲ, ಬನ್ನಿ ಹೋಗೋಣ. ಇಬ್ಬರು ರಾಜ್ ಬಳಿ ಬಂದಿದ್ದರು. ಈಗ ಎಲ್ಲಿಗೆ ಹೋಗೋದು? ಮಳೆ ಕೂಡ ಜೋರಾಯಿತು. ವಿಜಿ ಆತಂಕಿತನಾಗಿ ನುಡಿದಿದ್ದ. ಸಾರಿ, ನನ್ನಿಂದ ನಿಮಗೂ ತೊಂದರೆ ಆಯಿತಲ್ವಾ? ಕ್ಷಮೆ ಕೇಳಿದ್ದಳು. ವಿಜಿ, ನಮಗೆ ಯಾರಿಂದನೂ ತೊಂದರೆಯಾಗಿಲ್ಲ, ಅವಳಲ್ಲಿ ಹೇಳುವ ಬದಲು ವಿಜಿಗೆ ಹೇಳಿದ್ದ. ಆದರೆ ಅಣ್ಣ, ತಡವಾಗಿರೋದು ನನ್ನಿಂದಲೇ ತಾನೇ? ವಿಜಿ, ಒಮ್ಮೆ ಹೇಳಿದರೆ ಅರ್ಥ ಆಗಲ್ವಾ? ಅವರಿಬ್ಬರ ಮಧ್ಯವರ್ತಿಯಾಗಿದ್ದ ವಿಜಿ. ನೀವಿಬ್ಬರು ಪರಸ್ಪರ ಮಾತನಾಡೋದಾದ್ರೆ ಮಾತನಾಡಿ, ಇಲ್ಲದಿದ್ರೆ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಿ. ನನ್ನನ್ನು ಯಾಕೆ ಮಧ್ಯೆ ಇಳಿತಿದ್ದೀರಾ? ಇಬ್ಬರನ್ನು ಸುಮ್ಮನಾಗಿಸಿದ್ದ. ಎಲ್ಲಿಗೆ ಹೋಗ್ಬೇಕಪ್ಪ? ಅವರ ಮಾತುಗಳನ್ನು ಆಲಿಸುತ್ತಿದ್ದ ವಯಸ್ಸಿನ ವ್ಯಕ್ತಿಯೊಬ್ಬರು ವಿಜಿಯಲ್ಲಿ ವಿಚಾರಿಸಿದ್ದರು. ಗೊತ್ತಿಲ್ಲ ತಾತ, ಈ ರಾತ್ರಿಯಲ್ಲಿ ಈ ಮಳೆಯಲ್ಲಿ ಎಲ್ಲಿಗೆ ಹೋಗೋದು? ನಮ್ಮ ಊರಿಗೆ ಹೋಗೋಣ ಅಂದರೆ 2 ದಿನ ಕಾಯಬೇಕು. ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಿಲ್ಲ. ಎಲ್ಲಾದರೂ ಲಾಡ್ಜ್ ಸಿಗಬಹುದಾ ತಾತ? ಎಷ್ಟು ಜನರಿದ್ದೀರಪ್ಪ? ನಾವೇ 3 ಜನ ತಾತ. ಪರೀಕ್ಷಾತ್ಮಕವಾಗಿ ಅವರಿಬ್ಬರೆಡೆಗೆ ನೋಡಿದ್ದರವರು. ಒಬ್ಬರಿಗೊಬ್ಬರು ಕೋಪಿಸಿಕೊಂಡು ನಿಂತವರನ್ನು ಕಂಡು ನವದಂಪತಿಗಳೆಂದುಕೊಂಡು ಬಿಟ್ಟಿದ್ದರು ಆ ಹಿರಿಯರು. ನಿಮಗೆ ಅಭ್ಯಂತರ ಇಲ್ಲದಿದ್ದಲ್ಲಿ ನಮ್ಮ ಮನೆಗೆ ಬರಬಹುದು, ಆದರೆ ನಮ್ಮದು ಪುಟ್ಟ ಗುಡಿಸಲಿನಂತಹ ಮನೆ ಅಷ್ಟೇ. ಸರಿ ತಾತ, ನಮಗೆ ಇವತ್ತೊಂದಿನ ರಾತ್ರಿ ಕಳೆಯಲು ಜಾಗ ಸಿಕ್ಕಿದರೆ ಸಾಕು, ನಾಳೆಗೇನಾದರೂ ವ್ಯವಸ್ಥೆ ಮಾಡಿಕೊಳ್ಳಬಹುದು. ರಾಜ್ ಹಾಗೂ ಸಾಧನಾಗೂ ಬೇರೆ ದಾರಿ ಇರದಿದ್ದರಿಂದ ಒಪ್ಪಿಕೊಂಡಿದ್ದರು. ಅವರ ಮನೆಯಲ್ಲಿ ಪತಿ ಪತ್ನಿಯನ್ನು ಹೊರತುಪಡಿಸಿ ಬೇರ್ಯಾರಿಲ್ಲ. ನೆಂಟರೆಂದು ಬರುವವರು ಯಾರೂ ಇರದಿದ್ದರಿಂದ ಪತಿಯ ಜೊತೆ ಬಂದವರನ್ನು ಆದರ ಹಾಗೂ ಪ್ರೀತಿಯಿಂದ ಬರಮಾಡಿಕೊಂಡಿದ್ದರು ಅವರ ಮಡದಿ. ತಮ್ಮ ಮನೆಗೆ ಬಂದಿದ್ದೇವೇನೋ ಎಂಬಂತಹ ಆತ್ಮೀಯತೆ ಮನೆಯೊಳಗೆ ಕಾಲಿಟ್ಟ ಮರುಗಳಿಗೆಯೇ ಮೂಡಿತ್ತು ಮೂವರ ಮನದಲ್ಲೂ. ನೀನು ನನಗೆ ಮಾಡಿದ ಸಹಾಯಕ್ಕಿಂತ ದೊಡ್ಡದೇನಲ್ಲ ಇದು, ಥ್ಯಾಂಕ್ಸ್ ಏನೋ ಬೇಕಾಗಿಲ್ಲ, ಮೃದುವಾಗಿ ನುಡಿದಿದ್ದ. ಮೊದಲು ನೋಡಿದ ರಾಜ್ ಇವನೇನಾ ಎನ್ನುವಷ್ಟರ ಮಟ್ಟಿಗೆ ಶಾಂತನಾಗಿದ್ದ. ಸಿಸ್ಟರ್, ನೀವಿಲ್ಲಿದ್ದೀರಾ? ರಾಜ್ ಎಲ್ಲಿ? ಆಗಷ್ಟೇ ಅಲ್ಲಿಗೆ ಬಂದ ವಿಜಿ ಕೇಳಿದವನು ಅವನು ಅಲ್ಲೇ ಇರುವುದನ್ನು ಗಮನಿಸಿ, ಹೋ ಇವನು ಇಲ್ಲೇ ಇದ್ದಾನಾ ಎಂದು ಅವಳ ಇನ್ನೊಂದು ಬದಿಗೆ ಬಂದು ಕೂತಿದ್ದ. ಆ ಕಡೆ ಈ ಕಡೆ ಅವರಿಬ್ಬರೂ ಕೂತರೆ ಅವರಿಬ್ಬರ ಮಧ್ಯದಲ್ಲಿ ಅವಳು ಕೂತಿದ್ದಳು. ಕವಿದಿದ್ದ ಮೋಡ ಮರೆಯಾಗುತ್ತಿದ್ದಂತೆ ಬಾನಲ್ಲಿ ಚಂದಿರ ತನ್ನ ಚಾಪನ್ನು ಮೂಡಿಸತೊಡಗಿದ್ದ. ಅವನ ಇರಳು ಬೆಳಕಿನಾಟ ನೋಡುವುದೆಂದರೆ ಅವಳಿಗೆ ಅತಿಪ್ರಿಯ ಕೆಲಸ. ಇಂದು ಅದೇ ಆಗಿತ್ತು. ಮಳೆ ಬಂದಿದ್ದರಿಂದ ದಟ್ಟ ಮೋಡಗಳಿದ್ದರೂ ಛಲ ಬಿಡದ ಅವನು ಮೋಡಗಳೆಡೆಯಿಂದ ಇಣುಕಿ ಮರುಕ್ಷಣವೇ ಮಾಯವಾಗುತ್ತಿದ್ದ. ಅವಳನ್ನೇ ನೋಡುತ್ತಿದ್ದ ವಿಜಿ ಅವಳನ್ನು ಮಾತಿಗೆಳೆದಿದ್ದ. ಅಲ್ಲ ಸಿಸ್ಟರ್, ಆಗದಿಂದಲೂ ಗಮನಿಸುತ್ತಿದ್ದೇನೆ, ಯಾಕೆ ಆಗಸವನ್ನೇ ನೋಡುತ್ತಿದ್ದೀರಾ? ಚಂದಮಾಮನ ಕಣ್ಣ ಮುಚ್ಚಾಲೆ ಆಟವನ್ನು ನೋಡುತ್ತಿದ್ದೆ. ನೋಟವೀಗಲೂ ಆಗಸದತ್ತಲೇ ಇದ್ದು. ಬುಕ್ಸ್ ಓದುವುದು, ಚಂದಮಾಮನನ್ನು ನೋಡುವುದು, ಇಂತಹ ಸಿಂಪಲ್ ವಿಷಯಗಳು ನಿಮಗೆ ತುಂಬ ಇಷ್ಟ ಅನಿಸುತ್ತೆ. ನಸುನಕ್ಕು ನುಡಿದಿದ್ದ ವಿಜಿ. ಪ್ರತಿಯಾಗಿ ನಗು ಬೀರಿದ್ದಳಷ್ಟೆ. ಮಕ್ಕಳ, ಊಟ ಮಾಡುವಿರಂತೆ ಬನ್ನಿ. ಅಜ್ಜಿಯ ಕೂಗಿಗೆ ಎದ್ದು ಒಳನಡೆದಿದ್ದರು ಮೂವರು.
ಮನೆಗೆ ಬರುವಾಗ ಜಗಳ ಮಾಡಿ ಕೋಪಿಸಿಕೊಂಡಿದ್ದ ಜೋಡಿಯ ಮುಖದಲ್ಲೀಗ ನಗುವನ್ನು ಕಂಡ ಆ ಹಿರಿಯ ದಂಪತಿಗಳು ಪ್ರಸನ್ನವದನರಾಗಿದ್ದರು. ವಿಶೇಷವಾಗಿ ಏನು ಮಾಡಿಲ್ಲಪ್ಪ, ನಮಗೆ ಏನು ಮಾಡುತ್ತೇವೆಯೋ ಅದನ್ನೇ ಮಾಡಿರೋದು, ಸಂಕೋಚದೆ ನುಡಿತಿದ್ದರು ಅವರು. ಪರವಾಗಿಲ್ಲ ಅಜ್ಜಿ, ಏನು ಮಾಡಿದ್ದೀರಿ ನೋಡೋಣ. ವಾವ್, ಮೀನ್ ಸಾರು! ಇದಕ್ಕಿಂತ ಬೇರೆ ಏನು ಬೇಕು ಅಜ್ಜಿ? ರಾಜ್ ಮಾತಿನಿಂದ ಅವರ ಸಂಕೋಚ ದೂರವಾಗಿತ್ತು. ಮೂವರು ಆ ಹಿರಿಯರೊಂದಿಗೆ ನೆಲದಲ್ಲಿ ಕೂತು ಊಟ ಮಾಡಿದ್ದರು. ಸಾಧನ ಅದೇ ಮೊದಲ ಬಾರಿಗೆ ತೃಪ್ತಿಯಿಂದ ಹೊಟ್ಟೆ ತುಂಬ ಊಟ ಮಾಡಿದ್ದಳು. ಒಂಟಿಯಾಗಿ ಬೆಳೆದವಳಿಗೆ ಇಂದಿನ ದಿನ ನೆನಪಿನ ಜೋಳಿಗೆಗೆ ಸೇರುವ ಹೊಸ ದಿನವಾಗಿತ್ತು. ಅವಳ ಕಣ್ಣಂಚಿನ ಆ ಹನಿಯನ್ನು, ಅದರಗಳಲ್ಲಿ ಮೂಡಿದ್ದ ಆ ವಿಶೇಷ ಸಂತಸದ ನಗುವನ್ನು ಸರಿಯಾಗಿ ಗಮನಿಸಿದ್ದ ರಾಜ್. ಊಟದ ನಂತರ ಸ್ವಲ್ಪ ಹೊತ್ತು ಹಾಗೆ ಹೀಗೆ ಎಂದು ಮಾತನಾಡುತ್ತಾ ಒಬ್ಬರಿಗೊಬ್ಬರು ಕಾಲೆಳೆಯುತ್ತಾ ಕಾಲ ಕಳೆದವರಿಗೆ ಸಮಯ ಸರಿದಿದ್ದು ಅರಿವಾಗಿರಲಿಲ್ಲ. 10-11 ಸುಮಾರಿಗೆ ಮಲಗಲು ನಿರ್ಧರಿಸಿದ್ದರು. ಅಜ್ಜಿ ಹಾಗೂ ಸಾಧನ ಒಳಕೋಣೆಯಲ್ಲಿ ಮಲಗಿದರೆ ತಾತನ ಜೊತೆ ಗೆಳೆಯರಿಬ್ಬರು ವರಂಡಾದಲ್ಲಿ ಮಲಗಿದ್ದರು. ಕನಸೇ ನೀನು ಹೀಗೇನಾ? ನಿದ್ರೆ ನೀನಿರುವ ಜಾಗನ? ನೀ ತೋರಿಸುವ ಲೋಕ ನಿಜವೇನಾ? ನಿಜವೇ ಆಗಿದ್ದಲ್ಲಿ ನಾನಿದುವರೆಗೂ ನೋಡಿಲ್ಲ ಯಾಕೆ? ಚುಕ್ಕಿ ಚಂದ್ರ ನಿನ್ನ ಗೆಳೆಯರ? ನಿಮ್ಮಲ್ಲಿ ದಿನವೂ ಏನೋ ಹೊಸತನ, ಆದರೆ ಬೆಳಕು ಹರಿಯುತ್ತಿದ್ದಂತೆ ಎಲ್ಲವೂ ಮಾಯ. ಕಣ್ಣು ನೋಡುವ ಚಿತ್ರಕ್ಕೆ ನೀ ಜೀವ ತುಂಬುವ ಕೆಲಸ ಮಾಡೋದಾದರೂ ಯಾತಕ್ಕೆ? ಕನಸೆಂದು ನನಸಾಗದು ನನ್ನ ಬಾಳಿನಲ್ಲಿ, ಆದರೂ ಯಾಕಿಂತಹ ಆಸೆ? ಕನಸು ನನಸಾಗಲು ಕಣ್ಣು ಮುಚ್ಚುವವರೆಗೂ ನಾ ಕಾಯಲೇಬೇಕಾ? ದಿನವೂ ಕಾಣುವ ಹೊಸ ಬಗೆಯ ಕನಸನ್ನು ನಾನೆಂದೂ ಅಳಿಸಿ ಹಾಕಲಾರೆನು. ಮುಂದೊಂದು ದಿನ ನನಸಾಗಲಿ ಎಂಬ ಬಯಕೆ ಇದ್ದರೂ ಆ ನಂಬಿಕೆಯಿಲ್ಲ ನನ್ನಲ್ಲಿ. ನಿದ್ದೆ ಬಾರದೆ ಹೊರಲಾಡಿದವಳು ತನ್ನ ಡೈರಿಯಲ್ಲಿ ಬರೆದುಕೊಂಡಿದ್ದಳು. ಎಚ್ಚರಗೊಂಡ ಆ ಹಿರಿ ಜೀವ, ಸಾಕಮ್ಮ ಮಲಗುವಿಯಂತೆ ಎಂದಾಗ ಡೈರಿಯನ್ನು ಅಲ್ಲೇ ಮಡಚಿಟ್ಟು ಮಲಗಿದ್ದಳು. ನಿನ್ನೆಯ ದಿನ ಪೂರಾ ಮಳೆ ಬಂದಿದ್ದರಿಂದ ಮುಂಜಾನೆ ಎಂದಿಗಿಂತ ತುಸು ಹೆಚ್ಚೇ ತಂಪಾಗಿತ್ತು. ಸಾಧನ ದಿನನಿತ್ಯದ ಅಭ್ಯಾಸದಂತೆ ಅಂದು ಬೇಗನೆ ಎದ್ದಿದ್ದಳು. ತನ್ನ ಪಕ್ಕ ಮಲಗಿದ್ದ ಅಜ್ಜಿಯನ್ನು ನೋಡಿದವಳ ಮುಖದಲ್ಲೊಂದು ನೆಮ್ಮದಿ ಮೂಡಿತ್ತು. ಎದ್ದವಳು ಮೆಲ್ಲನೆ ಹೊರಬಂದಿದ್ದಳು. ವರಂಡಾದಲ್ಲಿ ನೆಮ್ಮದಿಯಿಂದ ಮಲಗಿ ನಿದ್ರಿಸುತ್ತಿರುವ ಮೂವರನ್ನು ಒಂದು ಬಾರಿ ದಿಟ್ಟಿಸಿದಳು. ಕಡೆಗೆ ಅವಳ ನೋಟ ರಾಜ್ ಮೇಲೆ ನಿಂತಿತು. ಚಳಿಯಲ್ಲಿ ನಡುಗುತ್ತಿರುವವನನ್ನು ಕಂಡು ಒಳಗಿನಿಂದ ತಾನು ಹೊದ್ದುಕೊಂಡಿದ್ದ ಬೆಡ್ಶೀಟನ್ನು ತಂದು ಅವನಿಗೆ ಹೊದಿಸಿ ಸ್ನಾನದ ಮನೆ ಕಡೆ ನಡೆದಿದ್ದಳು. 6-6:30 ಸುಮಾರಿಗೆ ಅಜ್ಜಿಗೆ ಎಚ್ಚರವಾಗಿತ್ತು. ತನ್ನ ಪಕ್ಕದಲ್ಲಿ ಮಲಗಿದ್ದ ಹುಡುಗಿ ಕಾಣಿಸದಿದ್ದಾಗ ಅವರು ಆಗಲೇ ಹೋಗಿರಬಹುದೇನೋ ಎಂದುಕೊಂಡು ಅವಸರದಲ್ಲಿ ಎದ್ದು ಹೊರಬಂದಿದ್ದರು. ಅವರು ಎಚ್ಚರಗೊಳ್ಳುವ ಸಮಯಕ್ಕೆ ವಿಜಯ್ ಹಾಗೂ ರಾಜ್ ಕೂಡ ಎದ್ದು ಜಾಗಿಂಗ್ ಹೋಗಿದ್ದರಿಂದ ವರಂಡಾದಲ್ಲಿ ತಮ್ಮ ಪತಿಯೊಬ್ಬರನ್ನು ಬಿಟ್ಟು ಬೇರೆ ಯಾರೂ ಕಾಣಿಸದಿದ್ದಾಗ ತಾವಂದುಕೊಂಡಿದ್ದೇ ನಿಜವೆಂದುಕೊಂಡು ಬಿಟ್ಟವರು ಪತಿಯನ್ನು ಎಬ್ಬಿಸಿದ್ದರು. ರೀ, ಎದ್ದೇಳ್ರಿ, ಮಕ್ಕಳೆಲ್ಲ ಆಗಲೇ ಹೋದ್ರು, ನೀವಿನ್ನೂ ಮಲಗಿ ಇದ್ದಿರಲ್ವಾ? ಛೇ, ನನಗೂ ಎಚ್ಚರವಾಗಲಿಲ್ಲ. ಪಾಪ, ಹೊಟ್ಟೆಗೇನೂ ಹಾಕದೆ ಹಾಗೆ ಹೊರಟು ಹೋದ್ರೇನೋ. ಅವರ ಗೊಣಗಾಟಕ್ಕೆ ಎಚ್ಚರಗೊಂಡಿದ್ದರವರು. ಏನಾಯ್ತೆ? ಮಕ್ಕಳೆಲ್ಲ ಎಲ್ಲೋದ್ರು? ಸ್ವಲ್ಪ ಹೋಗಿ ನೋಡುವಿರಂತೆ. ಮೊದಲೇ ಗುರುತು ಪರಿಚಯ ಇಲ್ಲದ ಊರಿದು. ಸರಿ ಎಂದವರು ಬೇಗನೆ ಎದ್ದು ಬಾಗಿಲಿಗೆ ಬಂದವರು ಮನೆಯ ಹೊಸ್ತಿಲನ್ನೇ ನೋಡುತ್ತಾ ನಿಂತರು. ಸಂಬಂಧಗಳಿಲ್ಲದ ಬದುಕಿನಲ್ಲಿ ಹೊಸ ಭರವಸೆಯೊಂದನ್ನು ನೀಡಿದ್ದು ಹೊಸ್ತಿಲಲ್ಲಿ ಆಗಷ್ಟೇ ಅರಳಿ ನಿಂತಿರುವ ರಂಗೋಲಿ. ಅಲ್ಲೇ ನಿಂತ ತಮ್ಮ ಪತಿಯನ್ನು ಕಂಡು ಬಳಿ ಬಂದಿದ್ದರು ಅಜ್ಜಿ. ಏನ್ರಿ, ಇಲ್ಲೇ ನಿಂತು ಏನ್ ಮಾಡುತ್ತಿದ್ದೀರಿ? ಕೇಳುತ್ತಾ ಬಂದವರ ಗಮನವು ರಂಗೋಲಿಯ ಕಡೆಗರೆದಿತ್ತು. ಕಂಗಳಿಂದ ಹನಿ ಉದುರುವಷ್ಟರಲ್ಲಿ ಅಲ್ಲಿಗೆ ಬಂದಿದ್ದಳು ಸಾಧನ. ಹೀಗಾಗಿದೆ ಅಜ್ಜಿ. ಬಾಳ ಬೆಳೆತಿಂಗಳ ಕೋಟಿ ನಕ್ಷತ್ರಗಳ ಆಸೆ ಬಾಗಿಲಿಗೆ ಚುಕ್ಕಿಗಳನ್ನು ಒಂದೊಂದಾಗಿ ಪೋಣಿಸಿ ಪ್ರೀತಿಯಿಂದ ಶೃಂಗರಿಸಿದ್ದೇನೆ ಮನೆಯ ಹೊಸ್ತಿಲು. ನಿನ್ನಂತೆಯೇ ಮುದ್ದಾಗಿದೆ. ಅವಳ ತಲೆ ಸವರಿದ್ದರು. ನೋಡು, ಸುಮ್ಮನೆ ಹೆದರಿಸಿದೆ, ಮಕ್ಕಳು ಎದ್ದು ಹೋಗಿದ್ದಾರೆ ಎಂದು. ಅವರ ಮಾತಿಗೆ ನಗು ಬೀರಿದ್ದಳು ಸಾಧನ. ಹೌದು, ನೀನ್ಯಾಕಮ್ಮ ಇಷ್ಟು ಮುಂಜಾನೆ ಎದ್ದಿರುವೆ? ಹಾಗೂ ಇಷ್ಟೊತ್ತು ನೀನೆಲ್ಲಿದ್ದೀಯಮ್ಮ? ಮತ್ತು ಆ ಇಬ್ಬರು ಹುಡುಗರು ಎಲ್ಲಿ? ಪತಿಯ ಮಾತಿಗೆ ಕಿವಿಗೊಡದೆ ಕೇಳಿದ್ದರು.
ನಾನು ಇಲ್ಲೇ ಹಿತ್ತಲಿನಲ್ಲಿದ್ದೆ ಅಜ್ಜಿ. ನಮ್ಮ ಡ್ರೆಸ್ಗಳಿದ್ದವು ಒಗೆಯೋಕ್ಕೆ. ಹಾಗೆ ಅವರಿಬ್ಬರು ಜಾಗಿಂಗ್ ಹೋಗಿದ್ದಾರೆ. ಇನ್ನೇನು ಬರಬಹುದು, ನಗುತ್ತಾ ಉತ್ತರಿಸಿದ್ದಳು. ಹಾಗೆ ಅಜ್ಜಿ, ನೀರು ಬಿಸಿ ಮಾಡಿದ್ದೇನೆ, ನೀವೋಗಿ ಸ್ನಾನ ಮಾಡಿ ಬನ್ನಿ, ಅಷ್ಟರಲ್ಲಿ ತಿಂಡಿಯೂ ರೆಡಿಯಾಗಿರುತ್ತೆ. ಅವಳ ಉತ್ಸಾಹದ ಮಾತಿಗೆ, ಅಯ್ಯೋ ಯಾಕಮ್ಮ ಇದನ್ನೆಲ್ಲ ಮಾಡ್ತಿದೀಯಾ ಕೇಳಿದ್ದರು. ಪರವಾಗಿಲ್ಲ ಅಜ್ಜಿ, ಹೋಗಿ ನೀವು. ತಾತ ನೀವೂನು. ಸರಿ ಅಮ್ಮ. ಅವರು ಸ್ನಾನ ಮಾಡಿ ಬರುವಷ್ಟರಲ್ಲಿ ತಮ್ಮ ಜಾಗಿಂಗ್ ಮುಗಿಸಿ ವಿಜಯ್ ಹಾಗೂ ರಾಜ್ ಕೂಡ ಬಂದು ಬಿಟ್ಟಿದ್ದರು. ತಂತಿಯಲ್ಲಿ ಹಾರಾಡುತ್ತಿದ್ದ ತನ್ನ ಬಟ್ಟೆಗಳನ್ನು ನೋಡಿದವನು ಅಚ್ಚರಿಪಟ್ಟ ರಾಜ್. ವಿಜಿ, ನನ್ನ ಬಟ್ಟೆ ಆವಾಗಲೇ ಹೋಗಿದ್ದು ಒಣಗಲು ಹಾಕಿರೋದು ನೀನಾ ಕೇಳಿದ್ದ. ಇಲ್ಲ ಕಣೋ, ನಾನು ನಿನ್ನ ಜೊತೆ ಈಗಲೇ ತಾನೇ ಬರುತ್ತಿರುವುದು ಜಾಗಿಂಗ್ ಹೋಗಿ ಎಂದವನು ತಿರುಗಿ ನೋಡಿ, ಅರೆ ನನ್ನ ಬಟ್ಟೆಯೂ ಇದೆ ಕಣೋ ಎಂದ ಅಚ್ಚರಿಯಿಂದ. ಬಂದ್ರಾ, ಬೇಗ ಹೋಗಿ ಸ್ನಾನ ಮಾಡಿ ಬನ್ನಿ, ಮನೆಯೊಳಗೆ ಕಾಲಿಡುತ್ತಿದ್ದಂತೆ ಹೇಳಿದ್ದರು ತಾತ. ಅಜ್ಜಿ, ನೀವಾ ನಮ್ಮ ಬಟ್ಟೆಗಳನ್ನೆಲ್ಲ ಒಗೆದು ಹಾಕಿರೋದು? ಯಾಕಜ್ಜಿ, ಸುಮ್ಮನೆ ತೊಂದರೆ ತಗೊಂಡ್ರಿ ಅವರ ಮೇಲಿನ ಕಾಳಜಿಯಿಂದ ಕೇಳಿದ್ದ ವಿಜಯ್. ಇಲ್ಲಪ್ಪ, ನಾನು ಒಗೆದಿದ್ದಲ್ಲ, ನಿಮ್ಮ ಜೊತೆಗಿದ್ದಳಲ್ಲ ಹುಡುಗಿ, ಅವಳೇ ಎಲ್ಲ ಮಾಡಿರೋದು. ಮನೆ ಕೆಲಸನೂ ಎಲ್ಲ ಅವಳೇ ಮಾಡಿ ಮುಗಿಸಿದ್ದಾಳೆ. ಅವರ ಮಾತು ಕೇಳಿ ಅಚ್ಚರಿಯಾಗಿತ್ತು. ಏನೂ ಮಾತನಾಡದೆ ಸ್ನಾನ ಮಾಡಿ ಬಂದಿದ್ದರಿಬ್ಬರು. ಸಿಸ್ಟರ್, ಥ್ಯಾಂಕ್ ಯು ವಿಜಿ ಅಂದರೆ. ನನ್ನ ಬಟ್ಟೆಯನ್ನು ಯಾಕೆ ಮುಟ್ಟಿದೆ ಗದರಿದ್ದ ರಾಜ್. ಮುಟ್ಟದೆ ಒಗೆಯೋದು ಹೇಗೆ? ಈ ಬಾರಿ ಮೌನ ವಹಿಸಲಿಲ್ಲ. ನಿನ್ನಲ್ಲಿ ಯಾರು ಕೇಳಿದರೋ ನನ್ನ ಬಟ್ಟೆ ಒಗೆದುಕೊಡು ಎಂದು? ಸರಿ, ಹಾಗಾದ್ರೆ ಈಗಲೇ ಅದನ್ನು ತೆಗೆದು ಎಸಿತೀನಿ, ಆಮೇಲೆ ನೀವೇ ಒಗೆದುಕೊಳ್ಳಿ. ಮುಂದೆ ನಡೆದವಳ ಕೈ ಹಿಡಿದು ತಡೆದಿದ್ದ. ಸರಿ, ಈಗ ಇರ್ಲಿ ಬಿಡು. ತಿರುಗಿ ಮನೆಯೊಳಗೆ ನಡೆದಿದ್ದಳು. ಯಾಕೋ ಸುಮ್ಸುಮ್ನೆ ರೇಗ್ತೀಯ ಅವಳ ಮೇಲೆ? ವಿಜಯ್ನ ಪ್ರಶ್ನೆಗೆ ಉತ್ತರಿಸಲಿಲ್ಲ ಅವನು. ಅಂಗಳದಲ್ಲಿನ ಮಾವಿನ ಮರದ ಕೆಳಗೆ ಕೂತಿದ್ದವಳು ಸುತ್ತಲಿನ ಹಸಿರು ಪರಿಸರ, ಹಕ್ಕಿಯ ಚಿಲಿಪಿಲಿ, ಕೋಗಿಲೆಯ ಮಧುರ ಕಂಠವನ್ನು ಆಲಿಸುತ್ತಾ ಎಲ್ಲೋ ಕಳೆದು ಹೋಗಿದ್ದಳು. ಹಳದಿ ಬಣ್ಣಕ್ಕೆ ಹಸಿರು ಬಣ್ಣದ ಚುಕ್ಕಿಗಳಿರುವ ಲಂಗ ಹಾಗೂ ಕಡುನೀಲಿ ಬಣ್ಣಕ್ಕೆ ಬಂಗಾರ ಬಣ್ಣದ ಹಂಚಿರುವ ಲಂಗಾದಾವಣಿಯಲ್ಲಿ ಪಕ್ಕ ಹಳ್ಳಿ ಹುಡುಗಿಯಾಗಿ ಮುದ್ದಾಗಿ ಕಾಣುತ್ತಿದ್ದಳವಳು. ಸೈಡಿಗೆರಡು ಕ್ಲಿಪ್ಪನ್ನು ಹಾಕಿ ಹಾರಲು ಬಿಟ್ಟಿರುವ ಕೂದಲು ಬೀಸುತ್ತಿರುವ ತಂಗಾಳಿಯ ತಾಳಕ್ಕೆ ಕುಣಿಯತೊಡಗಿತ್ತು. ಕಡುಗಪ್ಪು ಕಾಡಿಗೆ ಅವಳ ನಯನಕ್ಕೊಂದು ವಿಶೇಷ ಕಳೆ ನೀಡುವುದರ ಜೊತೆಗೆ ಯಾವ ಮುನಿಯಾದರೂ ಅವಳ ಅಂದ ನೋಡಿ ತಮ್ಮ ತಪಸ್ಸನ್ನೇ ಮರೆತು ಹೋಗುವಂತಿತ್ತು. ಕೈಯಲ್ಲೊಂದು ಪುಸ್ತಕ ಹಿಡಿದು ಕುಳಿತ ಅವಳ ಭಂಗಿ ಕಣ್ಮಣ ಸೆಳೆದಿತ್ತು. ಅವಳಲ್ಲೇನೋ ಮಾತನಾಡಲೆಂದು ಬಂದ ರಾಜ್ ಅವಳಂದವ ನೋಡಿ ಬೆರಗಾಗಿದ್ದ. ಹಲೋ ಸವರಿಸಿಕೊಂಡವನು ಮೆಲ್ಲನೆ ಹೇಳಿದಾಗ ಅವನತ್ತ ನೋಡಿದ್ದಳು. ತನ್ನ ಪಕ್ಕದಲ್ಲಿ ಸ್ವಲ್ಪ ಅಂತರವಿಟ್ಟು ಜಾಗ ಮಾಡಿಕೊಟ್ಟಾಗ ಬಂದು ಕುಳಿತಿದ್ದ. ಹೇಳಿ, ಏನೋ ಮಾತನಾಡಲು ಬಂದಿರುವನೆಂದು ಅರಿತು ಹೇಳಿದವಳೆಡೆಗೆ ಒಂದು ಬಾರಿ ದೀರ್ಘವಾಗಿ ನೋಡಿದ್ದ. ತಪ್ಪು ತಿಳ್ಕೊಬೇಡ, ನಿನ್ನ ಬಗೆಗೊಂದು ಪರ್ಸನಲ್ ವಿಷಯ ಕೇಳಬೇಕಿತ್ತು. ಅವನ ಪ್ರಶ್ನೆ ಏನೆಂದು ಅರ್ಥವಾಗದೆ ಅವನನ್ನೇ ನೋಡಿದ್ದಳು. ಏನಿಲ್ಲ, ನೀನೀಗ ಹೋಗುತ್ತಿರುವುದಾದರೂ ಎಲ್ಲಿಗೆ? ಯಾಕೆ, ನೀವೆಲ್ಲಿ ಹೋಗ್ತಿದ್ದೀರಿ ಎಂದು ನಾನು ಕೇಳಿಲ್ಲವಲ್ಲ. ನನ್ನ ಪ್ರಶ್ನೆಗೆ ನಿನ್ನ ಪ್ರಶ್ನೆ ಉತ್ತರವಲ್ಲ. ಆದರೂ ನಾನು ಉತ್ತರ ಕೊಟ್ಟ ನಂತರವೇ ನೀನು ಉತ್ತರ ಹೇಳುವುದಾದರೆ ಹೇಳ್ತೀನಿ ಕೇಳು. ನಾನು ಹುಟ್ಟಿದ್ದು ಇಲ್ಲೇ ಆದರೂ ಬೆಳೆದಿದ್ದೆಲ್ಲ ಲಂಡನ್. ಇತ್ತೀಚೆಗೆ ಮನೆಗೆ ಬಂದ ನನ್ನ ಮುಂದೆ ಅಮ್ಮ ಮದುವೆ ಪ್ರಸ್ತಾಪ ಇಟ್ಟರು. ನಾನು ಪ್ರೀತಿಸಿ ಮದುವೆಯಾಗಬೇಕೆಂದು ಹಠ ತೊಟ್ಟು ನಿಂತಿದ್ದೆ. ಹಾಗಾಗಿ ಅದನ್ನೇ ಮನೆಯಲ್ಲೂ ತಿಳಿಸಿದೆ. ಅದಕ್ಕೆ ಒಪ್ಪಿಗೆಯೇನೋ ದೊರೆಯಿತು. ಆದರೆ ಒಂದು ಷರತ್ತಿನ ಮೇರೆಗೆ. ಅವಳು ಆಲಿಸುತ್ತಿದ್ದರೆ ಅವನು ಮುಂದುವರೆಸಿದ್ದ. ಈ 6 ತಿಂಗಳಿನಲ್ಲಿ ನನಗೆ ಒಪ್ಪಿಗೆಯಾಗುವಂತಹ ಹುಡುಗಿ ಸಿಗದಿದ್ದಲ್ಲಿ ಅವರು ತೋರಿಸಿದ ಹುಡುಗಿಯೊಂದಿಗೆ ನಾನು ಮದುವೆ ಆಗಬೇಕೆಂದು. ಅವರ ಮಾತಿಗೆ ಒಪ್ಪಿ ನನ್ನ ಗೆಳೆಯ ವಿಜಯ್ನ ಜೊತೆಗೆ ಅವನ ಊರಿಗೆ ಬಂದೆ. ಅಲ್ಲಿ ನನಗೆ ಸ್ಪಂದನಾಳ ಪರಿಚಯವಾಯಿತು. ಪರಿಚಯ ಸ್ನೇಹವಾಗಿ ನಮ್ಮಿಬ್ಬರ ಮಧ್ಯೆ ಅದೊಂದು ರೀತಿಯ ಸಲಿಗೆಯೂ ಬೆಳೆಯಿತು. ನನ್ನ ಫ್ಯಾಮಿಲಿ ವಿಷಯವಾಗಲಿ ನನ್ನ ಬ್ಯಾಕ್ಗ್ರೌಂಡ್ ಆಗಲಿ ಸ್ಪಂದನಾಳಿಗೆ ಗೊತ್ತಿರಲಿಲ್ಲ. ಮೊದಮೊದಲು ನನ್ನಲ್ಲಿ ಚೆನ್ನಾಗಿ ಇದ್ದ ಸ್ಪಂದನಾಳ ಅಸಲಿಯತ್ತು ಒಂದು ಸಾರಿ ತಮಾಷೆಗಾಗಿ ವಿಜಿ ನನ್ನ ಹಣವನ್ನೆಲ್ಲ ತಪ್ಪಿಸಿಟ್ಟು ನನ್ನನ್ನು ಅವಳೊಂದಿಗೆ ಹಾಗೆ ಕಳುಹಿಸಿಬಿಟ್ಟಾಗ ನನಗೆ ಅರಿವಾಗಿತ್ತು. ಅವನು ಮಾಡಿದ ಕೆಲಸ ಗೊತ್ತಿಲ್ಲದೆ ನಾನು ಅವಳೊಂದಿಗೆ ಹೊರಟು ಹೋಗಿದ್ದೆ. ಅಲ್ಲಿಂದ ಗೆಳೆಯರ ಜೊತೆಗೆ ಪಾರ್ಟಿ ಮಾಡಲು ಹೋದೆವು.
ಅಲ್ಲಿ ಹೋದ ನಂತರ ಅರಿವಾಯಿತು ನನ್ನಲ್ಲಿ ಹಣವಿಲ್ಲವೆಂದು. ವಿಜಿಗೆ ಕಾಲ್ ಮಾಡಿ ಕೇಳಿದಾಗ ಇದ್ದ ವಿಷಯ ತಿಳಿಸಿದ. ಸಿಟ್ಟು ಬಂತು, ಹೇಳಲು ಸಾಧ್ಯವಿಲ್ಲದಷ್ಟು. ಆದರೆ ಏನೂ ಮಾಡಲು ಸಾಧ್ಯವಿಲ್ಲದ ಕ್ಷಣವಾಗಿದ್ದದು. ಹೇಳಲು ಆಗದೆ ಸುಮ್ಮನಾಗಿದ್ದೆ. ಆದರೆ ಅವತ್ತೇ ಸ್ಪಂದನಾಳ ಅಸಲಿ ಮುಖದ ಪರಿಚಯವಾಯಿತು. ಅವಳಿಗೆ ಅವಳ ತಾಳಕ್ಕೆ ತಕ್ಕಂತೆ ಕುಣಿಯುವ ಒಬ್ಬ ಗುಲಾಮನಷ್ಟೇ ಬೇಕಾಗಿತ್ತು. ಅವಳಿಗೆ ಅವಳ ಖರ್ಚುಗಳನ್ನೆಲ್ಲ ನಿಭಾಯಿಸುವ ATM ಅಷ್ಟೇ ಬೇಕಾಗಿದ್ದದ್ದು. ನನ್ನ ಬ್ಯಾಕ್ಗ್ರೌಂಡ್ ಬಗ್ಗೆ ಅರಿವಿಲ್ಲದ ಸ್ಪಂದನ ನನ್ನಲ್ಲಿ ಏನಿಲ್ಲವೆಂದಾಗ ಎಲ್ಲರ ಎದುರು ಹೀನಾಯವಾಗಿ ಅವಮಾನ ಮಾಡಿ ಅಲ್ಲಿಂದ ಹೊರಟು ಹೋದಳು. ನಾನು ಆದ ಪ್ರಮಾದ ಹಾಗೂ ನನ್ನ ಬಗ್ಗೆ ಹೇಳೋಣ ಅಂದುಕೊಂಡೆ. ಆದರೆ ಅವಳ ಮಾತುಗಳನ್ನು ಕೇಳಿದ ನಂತರ ಯಾಕೋ ಮೌನವಾಗಿರುವುದೇ ಉತ್ತಮವೆನಿಸಿ ಸುಮ್ಮನಾದೆ. ಈಗ ಮರಳಿ ಊರಿಗೆ ಹೊರಟಿದ್ದೇನೆ. ನನ್ನ ತಂದೆ ತಾಯಿ ಬೆಂಗಳೂರಿನ ನಮ್ಮ ಮನೆಯಲ್ಲಿ ನನಗಾಗಿ ಕಾಯ್ತಿದ್ದಾರೆ. ಮೊದಲು ವಿಜಿ ಮನೆಗೆ ಹೋಗೋಣ ಅನ್ಕೊಂಡು ಹೊರಟಿದ್ದೀವಿ. ಈಗ ಅವನು ಮಾತು ಮುಗಿಸಿದ್ದ. ಸರಿ, ಈಗ ಹೇಳು, ನೀನು ಎಲ್ಲಿಗೆ ಹೊರಟಿದ್ದೀಯಾ? ಮನೆಗೆ. ಕೆಲವು ನಿಮಿಷಗಳ ನಂತರ ಉತ್ತರಿಸಿದ್ದಳು. ಅಷ್ಟರಲ್ಲಿ ವಿಜಿಯು ಅಲ್ಲಿಗೆ ಬಂದಿದ್ದ. ಸುಳ್ಳನ್ನು ಬಿಟ್ಟು ನಿಜವನ್ನು ಹೇಳು. ಅಯ್ಯೋ, ನಿನ್ನದಿನ್ನೂ ಮುಗಿಲಿಲ್ವಾ? ನೀನ್ಯಾಕೋ ಹೀಗಾಡ್ತೀಯಾ? ಕೇಳಿದ ವಿಜಿಯನ್ನು ಸುಮ್ಮನಿರುವಂತೆ ಹೇಳಿದ್ದ. ನೋಡು, ನನಗೆಲ್ಲ ಗೊತ್ತಿದೆ. ಹಾಗಾಗಿ ಸುಳ್ಳು ಹೇಳಿ ಸುಮ್ಮನೆ ಸಮಯ ಹಾಳು ಮಾಡಬೇಡ. ನಿಜವನ್ನೇ ಹೇಳು. ರಾಜ್, ನಿನಗೇನೋ ಗೊತ್ತು? ಸುಮ್ಮನೆ ಸಿಸ್ಟರ್ಗೆ ಯಾಕೆ ತೊಂದರೆ ಕೊಡ್ತಿದೀಯಾ? ರೇಗಿದ್ದ ವಿಜಿ. ವಿಜಿ, ನೀನು ಸುಮ್ಮನಿರು. ಸಾಧನಾ, ನಿಜ ಹೇಳು. ಹೌದು, ನಾನು ಮನೆಗೆ ಹೋಗ್ತಿರೋದಿಲ್ಲ. ನನ್ನ ಗೆಳತಿಯನ್ನು ಕಾಪಾಡಲು ಬೇಕಾಗಿ ಹೋಗ್ತಿದ್ದೇನೆ. ಅದೇ, ಎಲ್ಲಿಗೆ? ನನ್ನ ಹುಟ್ಟೂರಿಗೆ. ಆದರೆ ಇದೆಲ್ಲ ನಿಮಗೆ ಹೇಗೆ ಗೊತ್ತು? ಅವಳ ಪ್ರಶ್ನೆಗೆ ಅವಳ ಡೈರಿಯನ್ನು ತೋರಿಸಿದ್ದ. ಬೇಕೆಂದು ತೆಗೆಯಲಿಲ್ಲ, ತಾತ ತಂದುಕೊಟ್ರು ನನ್ನದೆಂದುಕೊಂಡು. ನಾನು ಏನಾಗಿರಬಹುದೆಂದು ಬಿಡಿಸಿ ನೋಡಿದೆ. ನಿನ್ನದೆಂದು ಗೊತ್ತಾಗಲಿಲ್ಲ. ಇದರಲ್ಲಿ ಎಲ್ಲಿಯೂ ಹೆಸರಿಲ್ಲವಲ್ಲ, ಹಾಗೆ ಬಿಡಿಸಿ ಓದುತ್ತಾ ಹೋದೆ. ಆಗ ಅರಿವಾಯಿತು. ಸಿಸ್ಟರ್, ನನಗೆ ಏನೂ ಅರ್ಥವಾಗ್ತಿಲ್ಲ. ಏನೆಂದು ಸರಿಯಾಗಿ ಹೇಳಿ. ನನ್ನ ಊರು ಒಂದು ಪುಟ್ಟ ಹಳ್ಳಿ. ಚಿಕ್ಕಂದಿನಲ್ಲೇ ತಂದೆ ತಾಯಿಯನ್ನು ಕಳೆದುಕೊಂಡು ಅನಾಥಳಾದ ನನ್ನನ್ನು ಪಪ್ಪನ ತಮ್ಮ ಅಂದರೆ ನನ್ನ ಚಿಕ್ಕಪ್ಪ ನನ್ನನ್ನು ಸಾಕಿದ್ರು. ಮದುವೆಯಾಗದೆ ಬ್ರಹ್ಮಚಾರಿಯಾಗಿರುತ್ತೇನೆಂದು ಶಪಥ ಮಾಡಿಕೊಂಡಿದ್ದ ನನ್ನ ಚಿಕ್ಕಪ್ಪನಿಗೆ ನಾನೇ ಜೀವವಾದೆ. ತಂದೆಯ ಇಡೀ ಆಸ್ತಿಯನ್ನು ನನ್ನ ಹೆಸರಿಗೆ ಮಾಡಿ ಅವರ ಕಣ್ರೆಪ್ಪೆಯಂತೆ ನನ್ನನ್ನು ಕಾಪಾಡಿದರು. ಬೆಳೆದು ದೊಡ್ಡವಳಾದ ನನ್ನ ಸೌಂದರ್ಯ ಎಲ್ಲರ ಕಣ್ಣು ಕುಕ್ಕುವಂತೆ ಮಾಡತೊಡಗಿದಾಗ ಅಲ್ಲಿನ ಊರ ಶ್ರೀಮಂತ ದಾಮುಗೌಡರ ಮಗ ನನ್ನ ಹಿಂದೆ ಬಿದ್ದಿದ್ದ. ಇದನ್ನು ಗಮನಿಸಿದ ನನ್ನ ಚಿಕ್ಕಪ್ಪ ನನ್ನನ್ನು ಬೆಂಗಳೂರಿಗೆ ಕಳಿಸಿಬಿಟ್ರು. ನನ್ನ ಓದು, ಕಲಿಕೆ, ಕೆಲಸವೆಲ್ಲ ಬೆಂಗಳೂರಿನಲ್ಲೇ ಆಗಿತ್ತು. ಆನಂತರ ಊರಿನಲ್ಲಿ ಏನೇನಾಯಿತು ಎಂಬುವುದೊಂದು ನನಗೆ ಅರಿವಿಲ್ಲ. ಚಿಕ್ಕಪ್ಪ ತೀರಿಕೊಂಡರೆಂಬ ಸುದ್ದಿ ಬಂದಾಗ ಒಮ್ಮೆ ಊರಿಗೆ ಹೋಗಿದ್ದೆ. ಅಂತ್ಯಕ್ರಿಯೆ ಎಲ್ಲ ಮುಗಿದ ನಂತರ ಮತ್ತೆ ಗೌಡನ ಮಗನ ಕಿರುಕುಳ ಆರಂಭವಾಯಿತು. ಆಗ ನನ್ನ ಗೆಳತಿಯ ಸಹಾಯದಿಂದ ನಾನು ಅಲ್ಲಿಂದ ಬೆಂಗಳೂರಿಗೆ ಹೋಗುವುದರಲ್ಲಿ ಸಫಲಳಾದೆ. ಈಗ ಅವಳನ್ನು ಕಿಡ್ನಾಪ್ ಮಾಡಿದ್ದಾರೆ. ನನಗೆ ಸಹಾಯ ಮಾಡಿದ ಮಾತ್ರಕ್ಕೆ ಇಂದು ಅವಳು ಇಲ್ಲದ ಕಷ್ಟವನ್ನು ಅನುಭವಿಸುತ್ತಿದ್ದಾಳೆ. ನಾನಾದರೂ ಇದನ್ನೆಲ್ಲ ನೋಡಿಕೊಂಡು ಹೇಗೆ ಸುಮ್ಮನಿರಲಿ? ಎಲ್ಲ ವಿಷಯ ಹೇಳಿದವಳ ಕಂಗಳು ತುಂಬಿಕೊಂಡಿತ್ತು. ಅದೇನೋ ಸರಿ, ಆದರೆ ನೀವು ಹೋಗಿ ಏನು ಮಾಡಬೇಕು ಅಂತಿದ್ದೀರಿ? ಭಾರವಾದ ಮನಸ್ಸಿನಿಂದ ಕೇಳಿದ್ದ ವಿಜಿ. ಗೌಡನ ಮಗನನ್ನು ನಾನು ಮದುವೆಯಾದರೆ ನನ್ನ ಗೆಳತಿಯ ಜೀವ ಉಳಿಯುತ್ತೆ. ನಿರ್ಭಾವುಕಳಾಗಿ ನುಡಿದಿದ್ದಳು. ಅಂದರೆ ನೀನವನನ್ನು ಮದುವೆ ಆಗ್ತೀಯಾ? ಮುಖ್ಯವಾದುದನ್ನು ಕಳೆದುಕೊಳ್ಳುವ ಭಯವಿತ್ತು ಅವನಲ್ಲಿ. ಬೇರೆ ದಾರಿ ಇಲ್ಲ. ಸಿಸ್ಟರ್, ನೀವು ಸುಮ್ಮನೆ ಟೆನ್ಷನ್ ಮಾಡ್ಕೋತಿದ್ದೀರಾ. ನಿಮ್ಮ ಗೆಳತಿಯ ನಂಬರ್ ಇದೆ ಅಲ್ವಾ ನಿಮ್ಮ ಬಳಿ? ಒಂದು ಬಾರಿ ಕಾಲ್ ಮಾಡಿ. ಆಗ ನಿಜ ವಿಷಯ ಗೊತ್ತಾಗುತ್ತಲ್ಲ. ಪರಿಹಾರ ಸೂಚಿಸಿದ್ದ. ಅವರು ಮೊದಲೇ ವಾರ್ನಿಂಗ್ ಮಾಡಿದ್ದಾರೆ ಅವಳ ನಂಬರಿಗೆ ಕಾಲ್ ಮಾಡಬಾರದೆಂದು. ಒಂದು ವೇಳೆ ಕರೆ ಮಾಡಿದ್ರೆ ಅವಳಿಗೆ ಏನಾದರೂ ತೊಂದರೆ ಮಾಡಬಹುದು. ಬೇಡ. ಅವನ ಮಾತಿಗೆ ನಿರಾಕರಿಸಿದ್ದಳು ಸಾಧನಾ. ಅಯ್ಯೋ ಸಿಸ್ಟರ್, ಹೆದರ್ಕೋಬೇಡಿ. ನಿಮಗೆ ಅಷ್ಟು ಹೆದರಿಕೆ ಆಗುತ್ತೆ ಅನ್ನೋದಾದರೆ ಅವರ ನಂಬರ್ ನನಗೆ ಕೊಡಿ, ನಾನು ಕಾಲ್ ಮಾಡ್ತೀನಿ. ನಾನು ಯಾರೆಂದೋ ಅವರಿಗೂ ಗೊತ್ತಿಲ್ಲವಲ್ಲ. ಒಂದು ವೇಳೆ ಅವರ ಮೊಬೈಲ್ ಗೌಡನ ಕಡೆಯವರ ಬಳಿ ಇದ್ರೂ ನಿಮಗೆ ಹಾಗೂ ನಿಮ್ಮ ಗೆಳತಿಗೆ ಯಾವ ತೊಂದರೆ ಆಗೋದಿಲ್ಲ. ಆದರೂ ಅವಳ ಮನದ ಭಯವಿನ್ನೂ ಹೋಗಿರಲಿಲ್ಲ. ಅಪನಂಬಿಕೆಯಿಂದ ನೋಡುತ್ತಾ ನಿಂತಿದ್ದಳು.
ನಿನ್ನ ಫ್ರೆಂಡ್ ಹೆಸರೇನು? ಪ್ರೀತಿ. ಯಾವುದೋ ಯೋಚನೆಯಲ್ಲಿ ಕಳೆದು ಹೋದಂತಿದ್ದವಳು ಅವಳಿಗರಿವಿಲ್ಲದೆ ಉತ್ತರಿಸಿದ್ದಳು ರಾಜ್ ಪ್ರಶ್ನೆಗೆ. ನೆಲದ ಮೇಲಿದ್ದ ಅವಳ ಮೊಬೈಲನ್ನು ತೆಗೆದುಕೊಂಡವನು ಗೆಳತಿಯ ನಂಬರನ್ನು ಹುಡುಕಿ ತೆಗೆದು ವಿಜಿಗೆ ವರ್ಗಾಯಿಸಿದ್ದ. ಹಲೋ. 1-2 ನಿಮಿಷಗಳ ನಂತರ ಕಾಲ್ ರಿಸೀವ್ ಆಗಿತ್ತು. ಯಾವುದೋ ಹುಡುಗಿಯ ದನಿ ಕೇಳಿ ಮೊಬೈಲ್ ಲೌಡ್ ಸ್ಪೀಕರ್ ಹಾಕಿದ್ದ. ತನ್ನ ಗೆಳತಿಯ ದನಿ ಕೇಳಿದವಳು ಏನೋ ಹೇಳಲು ಬಾಯಿ ತೆರೆಯುತ್ತಿದ್ದಂತೆ ಅವಳ ಬಾಯ ಮುಚ್ಚಿದ್ದ ರಾಜ್ ಶ್ ಎಂದಾಗ ಸುಮ್ಮನಾಗಿದ್ದಳು. ಹಲೋ, ಇದು ಪ್ರೀತಿ ಅಲ್ವಾ? ಕೇಳಿದ್ದ ವಿಜಿ. ಹೌದು, ನೀವ್ಯಾರು? ನಾವು ಕಂಪನಿ ಕಡೆಯಿಂದ ಮಾತನಾಡ್ತಿದ್ದೀವಿ. ನಿಮ್ಮ ನಂಬರ್ ಲಕ್ಕಿ ಕೂಪನ್ ವಿನ್ ಆಗಿದೆ. ಅದಕ್ಕೆ ನಿಮ್ಮ ಅಡ್ರೆಸ್ ಬೇಕಾಗಿತ್ತು. ಯಾರೇ ನೀವು? ನಾವು ಯಾವುದೇ ಕೂಪನ್ ಪಡೆದುಕೊಂಡಿಲ್ಲ. ಕೋಪದಲ್ಲಿ ನುಡಿದಿತ್ತು ಆ ಕಡೆಯ ದನಿ. ಅರೆ ಮೇಡಮ್, ನಮ್ಮ ಸಿಮ್ ಕಂಪನಿಯಲ್ಲಿ ವಾರ್ಷಿಕ ಕೂಪನ್ ಇದು. ಅದರಲ್ಲಿ ನಿಮ್ಮ ನಂಬರ್ ವಿನ್ ಆಗಿದೆ ಅಷ್ಟೇ. ಇದರಲ್ಲಿ ನೀವೇನು ಮಾಡೋಕ್ಕೆ ಇಲ್ಲ. ಪ್ರೀತಿ ಯಾರದು? ವಿಜಿ ಮಾತು ಮುಂದುವರಿಸುತ್ತಿದ್ದಂತೆ ಹಿಂದಿನಿಂದ ಕೇಳಿ ಬಂದಿತ್ತೊಂದು ಗಡಸು ದನಿ. ಆ ದನಿ ಕೇಳಿ ಬೆಚ್ಚಿಬಿದ್ದಿದ್ದಳು ಸಾಧನ. ಯಾರೋ ಏನೋ ಎಂದವಳು. 1 ನಿಮಿಷ, ನೀವು ನಮ್ಮವರಲ್ಲಿ ಮಾತನಾಡಿ. ಮರುಕ್ಷಣವೇ ಯಾರೋ ಒಬ್ಬ ವ್ಯಕ್ತಿ ಮಾತನಾಡತೊಡಗಿದ್ದ ಅತ್ತಲಿನಿಂದ. ಹಾಯ್ ಸರ್, ನೀವು ಯಾರೋ ಅಂತ ಗೊತ್ತಾಗ್ಲಿಲ್ಲ. ನಯವಾಗಿ ಮಾತನಾಡಿದ್ದ ವಿಜಯ್. ನನ್ನ ಹೆಂಡತಿಗೆ ಕರೆ ಮಾಡಿ ನೀನು ಯಾರಂತ ನನ್ನನ್ನು ಕೇಳ್ತೀಯೇನೋ? ಗಂಡಸು ರೇಗಿದ್ದ. ಸಾರಿ ಸರ್, ಗೊತ್ತಾಗ್ಲಿಲ್ಲ. ನಿಮ್ಮ ಹೆಸರು? ಮರಿಗೌಡ. ಅವನ ಹೆಸರು ಕೇಳುತ್ತಿದ್ದಂತೆ ಕುಸಿದು ಕೂತಿದ್ದಳು ಸಾಧನ. ನಂಬಿಕೆಗೆ ಬಿದ್ದ ಪೆಟ್ಟು ಬಲವಾಗಿತ್ತು. ಜೀವದ ಗೆಳತಿಯೇ ತನ್ನ ಜೀವನವನ್ನು ಮುಗಿಸುವ ಎಲ್ಲ ಸಂಚನ್ನು ರೂಪಿಸಿದ್ದಳು. ಯೋಚಿಸದಾದಳು ಮುಂದೆ. ಸರಿ ಸರ್, ನಿಮ್ಮ ಅಡ್ರೆಸ್ ಕೊಡಿ. ಬಹುಮಾನ ನಿಮ್ಮ ಮನೆಗೆ ಬರುತ್ತೆ. ನಿಮ್ಮ ಯಾವ ಬಹುಮಾನನೂ ಬೇಕಿಲ್ಲ. ರೆಕಾರ್ಡ್ ಆನ್ ಮಾಡಿದ್ದ ವಿಜಿ ಮಾತನಾಡುತ್ತಾ ಅಲ್ಲಿಂದ ದೂರ ಸರಿದಿದ್ದ. ಕುಸಿದು ಕೂತವಳನ್ನು ಕಂಡು ರಾಜ್, ಸಾಧನಾ ಹತ್ತು ಬಿಡು, ಹೀಗೆ ಕಲ್ಲಿನಂತಿರಬೇಡ. ಮನದ ನೋವೆಲ್ಲ ಕಣ್ಣೀರ ರೂಪದಲ್ಲಿ ಹರಿದು ಹೋದರೆ ಮನವು ಹಗುರವಾಗುತ್ತೆ. ಅವನ ಮಾತಿಗೆ ಅವಳ ಮನವು ಸ್ಪಂದಿಸಿತ್ತು. ಮೌನವಾಗಿ ಅಳುತ್ತಿದ್ದವಳನ್ನು ತನ್ನೆದೆಗೆ ಒರಗಿಸಿಕೊಂಡಿದ್ದ. ಅವನ ಶರ್ಟೆಲ್ಲ ಒದ್ದೆಯಾಗಿತ್ತು ಅವಳ ಕಣ್ಣೀರಿಂದ. ಸಿಸ್ಟರ್? 10-15 ನಿಮಿಷಗಳ ನಂತರ ಅಲ್ಲಿಗೆ ಮರಳಿ ಬಂದಿದ್ದ ವಿಜಯ್. ಹರೇ, ಇನ್ನೂ ಮುಗ್ದಿಲ್ವಾ ಕಣ್ಣೀರ ಪ್ರವಾಹ? ತಮಾಷೆ ಮಾಡಿದ್ದ ವಿಜಯ್. ರಾಜ್ನಿಂದ ಸರಿದು ಕೂತವಳು ನಗಲು ಪ್ರಯತ್ನಿಸಿ ಸೋತಿದ್ದಳು. ಸಿಸ್ಟರ್, ಯಾಕೆ ಅಳ್ತಿದ್ದೀರಾ? ಈಗ ಯಾವ ಸಮಸ್ಯೆಯೂ ಆಗಿಲ್ಲವಲ್ಲ. ಎಲ್ಲವೂ ಒಳ್ಳೆಯದಾಯಿತಲ್ಲ. ಡೋಂಟ್ ವರಿ. ಹೌದು ಸಾಧನಾ, ಎಷ್ಟೊತ್ತು ಹೀಗೆ ಅಳ್ತಾ ಕೂರ್ತೀರಾ? ಆಮೇಲೆ ಅಜ್ಜಿ ತಾತ ನೋಡಿದ್ರೆ ನಾವಿಬ್ಬರೇ ನಿಮ್ಮನ್ನು ಅಳೋ ಹಾಗೆ ಮಾಡ್ತಿದ್ದೀವಿ ಅನ್ಕೋತಾರಷ್ಟೇ. ವಿಜಯ್ನ ಮಾತನ್ನು ಮೊದಲ ಬಾರಿಗೆ ಸಮರ್ಥಿಸಿಕೊಂಡಿದ್ದ ರಾಜ್. ಅರೆ ವಾ ಸಿಸ್ಟರ್, ನೀವೊಂದು ಕೆಲಸ ಮಾಡಿ, ನಮ್ಮ ಜೊತೆನೇ ಇದ್ದು ಬಿಡಿ. ನೀವು ಬಂದ ನಂತರದಿಂದ, ಅಂದರೆ ನಿನ್ನೆಯಿಂದ ನಮ್ಮ ಯುವರಾಜ ಬದಲಾಗೋ ಹಾಗಿದ್ದಾನೆ. ಅವನು ತಮಾಷೆ ಮಾಡಿದ್ದರೆ ಅವರಿಬ್ಬರು ಒಬ್ಬರನ್ನೊಬ್ಬರು ದಿಟ್ಟಿಸಿದ್ದರು. ಯಾಕಾಗ್ ನೋಡ್ತಿದ್ದೀರಾ? ಅದನ್ನು ಗಮನಿಸಿ ಕೇಳಿದವನಿಗೆ, ನಾನು ಹಾಗೆ ಅನ್ಕೋತಿದ್ದೀನಿ ಎಂದಿದ್ದ ರಾಜ್. ಅರ್ಥ ಆಗಲಿಲ್ಲ. ಸಾಧನಾಗೂ ಅರ್ಥ ಆಗಿರಲಿಲ್ಲ. ಏನಿಲ್ಲೋ, ನಮ್ಮಮ್ಮ ಇಷ್ಟಪಡುವಂತಹ ಎಲ್ಲ ಗುಣಗಳು ನಿನ್ನ ಸಿಸ್ಟರ್ಗಿದೆ. ಅದಕ್ಕೆ ನಿನ್ನ ಸಿಸ್ಟರ್ ನಮ್ಮನೆ ಸೊಸೆ ಯಾಕಾಗಬಾರ್ದು ಅಂತ. ತಲೆ ಕೆರೆಯುತ್ತಾ ನುಡಿದವನನ್ನು ಕಂಡು, ಓಹೋ, ಮಹಾರಾಜರು ಈ ರೀತಿಯಲ್ಲಿ ಯೋಚನೆ ಮಾಡ್ತಿದ್ದೀರಾ? ಛೇಡಿಸಿದ್ದ ವಿಜಯ್. ಸಾಧನ ಮೌನವಾಗಿ ಅಲ್ಲಿಂದ ಸರಿದು ಹೋಗಿದ್ದಳು. ಅದನ್ನು ಗಮನಿಸಿದ ವಿಜಯ್, ಸಿಸ್ಟರ್ ಸಿಸ್ಟರ್ ನಿಂತ್ಕೊಳ್ಳಿ. ಓಡಿ ಬಂದವನು ತಡೆ ಹಿಡಿದಿದ್ದ. ಯಾಕಾಗ್ ಬಂದ್ರಿ? ನಮ್ಮ ರಾಜ್ ನಿಮ್ಗಿಷ್ಟ ಇಲ್ವಾ? ಹಾಗೇನೂ ಇಲ್ಲ ಅಣ್ಣ. ಅಷ್ಟು ದೊಡ್ಡ ಮನೆಯ ರಾಜಕುಮಾರ ಅವರು. ನಾನೆಲ್ಲಿಗೆ ಸಮ ಅವರಿಗೆ? ಮೆಲುವಾಗಿ ನುಡಿದಿದ್ದಳು. ಹಾಗೆಲ್ಲ ಯೋಚಿಸ್ಬೇಡ ಸಾಧನ. ಮುಸುಕಿದ ಮೋಡದ ನಡುವಿನಿಂದ ಹೊರಬರುವ ಸೂರ್ಯೋದಯ, ಜೀನ ಕಡಲಿನಿಂದ ಮಿಂದು ಬರುವ ಚಂದ್ರೋದಯ ಎಲ್ಲವೂ ನನ್ನ ಜೀವನದಿಂದ ಮರೆಯಾಗಿತ್ತು. ನೀನು ಬಂದ ನಂತರ ಮತ್ತದರ ಸವಿಯನ್ನು ಸವಿದೆ. ಖಾಲಿ ಹಾಳೆಯಂತಿದ್ದ ನನ್ನ ಮನದಲ್ಲಿ ಎಲ್ಲವೂ ಶೂನ್ಯವಾದಂತಿತ್ತು ಸ್ಪಂದನಾಳ ನಿರ್ಗಮನದಿಂದ. ಈಗ ಮತ್ತೆಲ್ಲವೂ ಮೊದಲಿನಂತಾಗುತ್ತಿದೆ ಅನಿಸುತ್ತಿದೆ, ನೀ ನನ್ನ ಮನದಲ್ಲಿ ರಾಣಿಯಾದ ನಂತರ. ವಾವ್, ನನ್ನ ಗೆಳೆಯ ಕವಿಯಾದ ನಿಮ್ಮಿಂದ. ಅಲ್ಲೂ ತನ್ನ ತಮಾಷೆ ಬಿಟ್ಟಿರಲಿಲ್ಲ ವಿಜಯ್. ಸಾಧನ ನಕ್ಕರೆ ರಾಜ್ ಕೋಪ ನಟಿಸಿದ್ದ. ಸಿಸ್ಟರ್, ನಿಮ್ಮ ಉತ್ತರ? ರಾಜ್ಗಿಂತ ಅವನಿಗೆ ಕುತೂಹಲ.
ಯಾವ ಜನ್ಮದ ಪುಣ್ಯವೋ ಏನೋ ನಾ ಕಾಣೆ. ನಿಮ್ಮ ಪ್ರೀತಿಯ ನಾ ಪಡೆಯಲು ನಾನದಕ್ಕೆ ಅರ್ಹಳೋ ಅದು ಗೊತ್ತಿಲ್ಲ. ಆದರೆ ಮಾತು ಕೊಡುತ್ತೇನೆ, ಈ ಜಗವನ್ನು ಹಾಗೂ ನನ್ನೆಲ್ಲ ನೋವುಗಳನ್ನು ಮರೆತು ಪ್ರತಿ ಕ್ಷಣವನ್ನು ನಿಮಗಾಗಿ ಮೀಸಲಿಡುವೆ. ಕಣ್ತುಂಬಿ ನುಡಿದಿದ್ದಳು. ಪ್ರೀತಿಯಿಂದ ಆಲಂಗಿಸಿದ್ದ ರಾಜ್. ನಿನ್ನ ಈ ಮೋಹಕ ನಗುವೆ ಅಲೆಯಲೆಯಾಗಿ ನನ್ನನ್ನು ನಿನ್ನತ್ತ ಸೆಳೆದಿದ್ದು. ಯಾವಾಗಲೂ ಹೀಗೆ ನಗುತ್ತಿರಬೇಕು ನೀನು. ನೀ ಅದು ಹೇಗೆ ಬಂಧಿಸಿದೆ ನಿನ್ನ ನಗುವಿನಲೆಯಲಿ? ಹಸಿವೆಯೂ ಇಲ್ಲ, ನಿದ್ರೆಯೂ ಬರುತ್ತಿಲ್ಲ. ಕಾಡುತ್ತಿದೆ ನಿನ್ನದೇ ಮೊಗದ ಬಿಂಬ ಕಣ್ಣಲ್ಲಿ. ಅವಳ ಕಣ್ಣಿಗೊಂದು ಹೂ ಮುತ್ತನಿಟ್ಟಿದ್ದ. ಆ ಕ್ಷಣವನ್ನು ಕ್ಯಾಮರಾ ಕಣ್ಣಲ್ಲಿ ಸೆರೆ ಹಿಡಿದಿದ್ದ ವಿಜಯ್. ಇದರ ನಡುವೆ ಸಾಧನಾಳ ಮೊಬೈಲ್ ರಿಂಗಣಿಸಿತ್ತು. ಬಂದ ಕರೆಯನ್ನು ಗಮನಿಸಿ ಅವಳ ಮುಖದಲ್ಲಿ ಮೂಡಿದ ಭಯವನ್ನು ಕಂಡು ಅವಳಿಂದ ಮೊಬೈಲನ್ನು ತೆಗೆದುಕೊಂಡಿದ್ದ ವಿಜಯ್. ಹಲೋ ಸಾಧನಾ. ಕಾಲ್ ರಿಸೀವ್ ಮಾಡುತ್ತಿದ್ದಂತೆ ಕೇಳಿ ಬಂದಿತ್ತು ದನಿಯೊಂದು. ನೀವ್ಯಾರು ಕೇಳಿದ್ದ ವಿಜಯ್. ಅಪರಿಚಿತ ಗಂಡಸಿನ ದನಿ ಕೇಳಿ ಕರೆ ಕಡಿತಗೊಂಡಿತ್ತು. ನೀವಿಲ್ಲೇ ಇರಿ ಎಂದವನು ಅವರಿಂದ ಸ್ವಲ್ಪ ದೂರ ನಡೆದ ವಿಜಯ್ ಕಾಲ್ ಮಾಡಿ ಮರಿಗೌಡ ಹಾಗೂ ಪ್ರೀತಿಳಿಗೆ ಹಿಗ್ಗಾಮುಗ್ಗ ಬೈದಿದ್ದು ಅಲ್ಲದೆ ಪೊಲೀಸರಿಗೆ ತಿಳಿಸುತ್ತೇನೆ ಎಂಬ ಎಚ್ಚರಿಕೆಯನ್ನು ನೀಡಿದ್ದ. ಅವರಿಬ್ಬರು ಪರಸ್ಪರ ಕಂಗಳಲ್ಲೇ ತಮ್ಮ ಮಾತನ್ನು ವಿನಿಮಯಿಸುತ್ತಾ ನಿಂತಿದ್ದರು. ಅಷ್ಟರಲ್ಲಿ ವಿಜಯ್ ಮೊಬೈಲ್ಗೆ ಬಂದಿತ್ತು ಕರೆ ರಾಜ್ ತಾಯಿಯಿಂದ. ಹಾಯ್ ಆಂಟಿ. ರಾಜ್ ಎಲ್ಲೋ? ಕಾಲ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ. ಅವರು ರೇಗಿದರೆ ಅವನು ನಕ್ಕಿದ್ದ. ಯಾಕೆ ನಗ್ತಿದೀಯಾ? ಏನಾಯ್ತು? ನಿಮ್ಮ ಮಗ ನಿಮಗೆ ಕೊಟ್ಟ ಮಾತನ್ನು ಪೂರೈಸಿದ್ದಾನೆ. ಈಗವನು ಪ್ರಯಾಣ ಕಡಲಲ್ಲಿ ತೇಲುತ್ತಿರುವಂತಿದೆ. ಸರಿಯಾಗಿ ಹೇಳು, ಅರ್ಥವಾಗುವಂತೆ. ಅದೇ ಆಂಟಿ, ನಿಮ್ಮ ಸೊಸೆ ಜೊತೆಗಿದ್ದಾನೆ. ಸರಿ ಎಂದವರು ಅವಳ ಫೋಟೋ ಕಳುಹಿಸಲು ಅವನಲ್ಲಿ ಹೇಳು ಎಂದು ತಿಳಿಸಿ ಕರೆ ಕಡಿತಗೊಳಿಸಿದ್ದರು. ಓಕೆ, ಈಗ ಎಲ್ಲವೂ ಸರಿ ಹೋಯ್ತು ತಾನೆ? 2 ದಿನದ ನಂತರದ ನಮ್ಮ ಪಯಣ ಬೆಂಗಳೂರಿಗೆ, ಸರಿ ತಾನೆ? ನಗುತ್ತಾ ಕೇಳಿದ ರಾಜ್ ಮಾತಿಗೆ ತಲೆದೂಗಿದ್ದಳು ಸಾಧನಾ. ವಿಜೀನು ಅವರೊಂದಿಗೆ ಸೇರಿದ್ದ ಆ ಖುಷಿಯ ಕ್ಷಣಗಳಲ್ಲಿ. ಅಮ್ಮ, ನಿಮ್ಮ ಸೊಸೆ. ವಿಜೀನ ಮಾತಿನಂತೆ ಅವಳ ಫೋಟೋವನ್ನು ತಾಯಿಗೆ ವಾಟ್ಸಪ್ ಮಾಡಿದ್ದ ರಾಜ್ 1-2 ನಿಮಿಷಗಳ ಅಂತರದಲ್ಲಿ ಮರಳಿ ಬಂದಿತ್ತು ಉತ್ತರ. ಅವಳೇ ಕಣೋ, ನಾನು ನಿನಗೆ ಸೆಲೆಕ್ಟ್ ಮಾಡಿದ್ದ ಹುಡುಗಿ. ತಾಯಿಯ ಉತ್ತರ ನೋಡಿ ನೆಮ್ಮದಿಯ ನಗು ಬೀರಿದವನು ಸಾಧನಾಳನ್ನು ನೋಡುತ್ತಾ ಕಳೆದು ಹೋಗಿದ್ದ. ಯಾವುದೋ ಅನಿವಾರ್ಯ ಕಾರಣಗಳಿಂದ ಮುಖಾಮುಖಿಯಾದ ಇಬ್ಬರು ಎಂದೂ ನಿರೀಕ್ಷಿಸಿದ ಕಲ್ಪನೆಗೂ ಮೀರಿದ ಕ್ಷಣದಲ್ಲಿ ಒಂದಾಗಿದ್ದರು. ಪದಪುಂಜಗಳಲ್ಲಿ ಕಟ್ಟಿಹಾಕಲಾಗದ ಸನ್ನಿವೇಶಕ್ಕೆ ಸಾಕ್ಷಿಯಾಗಿದ್ದ ವಿಜಯ್. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.